ಶ್ರೀಮದ್ಭಾಗವತೆ ಮಹಾಪುರಾಣೇ ಅದ್ಯ ಕಥಾ ಪ್ರಾರಂಭೆ ಸತಿ ಯತ್ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದ. ಅಶ್ವತ್ಥಾಮಾಚಾರ್ಯರು ದುರ್ಯೋಧನನ ಅಪೇಕ್ಷೆಯಂತೆ ಪಾಂಡವರ ಸಂತಾನವನ್ನೆಲ್ಲ ನಾಶ ಮಾಡಿ ಬ್ರಹ್ಮಶಿರೋ ಅಸ್ತ್ರವನ್ನು ಪ್ರಯೋಗ ಮಾಡಿದಾಗ ಅರ್ಜುನನೂ ಬ್ರಹ್ಮಶಿರೋ ಅಸ್ತ್ರವನ್ನು ಪ್ರಯೋಗ ಮಾಡಿ ವೇದವ್ಯಾಸದೇವರು ಮಧ್ಯದಲ್ಲಿ ಪ್ರತ್ಯಕ್ಷರಾಗಿ ಇಬ್ಬರಿಗೂ ಆದೇಶ ಮಾಡಿದ ಮೇಲೆ ಅದನ್ನು ಉಪಸಂಹಾರ ಮಾಡ್ತಾರೆ. ಭಗವಂತ ರಕ್ಷಣೆ ಮಾಡುವಂತಹ ಭಗವಂತ ಜೊತೆಗೆ ಇದ್ದಾಗ ಎಂಥ ದೊಡ್ಡ ಬ್ರಹ್ಮಾಸ್ತ್ರವೇ ಇರಬಹುದು, ನಾರಾಯಣಾಸ್ತ್ರವೇ ಇರಬಹುದು, ದೇವರು ಕಾಯಬೇಕು ಅಂತ ಸಂಕಲ್ಪ ಮಾಡಿದ್ದರೆ ಅಂತಹ ವ್ಯಕ್ತಿಯನ್ನು ಕೊಲ್ಲುವುದಕ್ಕಾಗಲಿ ಅವನನ್ನು ಪೀಡಿಸುವುದಕ್ಕಾಗಲಿ ಸಾಧ್ಯವಿಲ್ಲ ಅಂತನ್ನುವ ನಿದರ್ಶನ ಶ್ರೀಕೃಷ್ಣ ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ. ಉತ್ತರೆಯ ಗರ್ಭದಲ್ಲಿ ತಾನೇ ನಿಂತು ಆ ಪರೀಕ್ಷಿತ್ ರಾಜನನ್ನು ಕಾಪಾಡಿದ್ದಾನೆ ಎಂಬ ವಿಷಯವನ್ನು ತಿಳಿಸಿದ್ದಾರೆ. ಯುಧಿಷ್ಠಿರ ಭೀಷ್ಮಾಚಾರ್ಯರಿಂದ ಸಮಗ್ರವಾದಂತಹ ಶಾಂತಿ ಪರ್ವ, ಅನುಶಾಸನ ಪರ್ವಗಳ ಉಪದೇಶವನ್ನು ಪಡೀತಾನೆ. ವೇದವ್ಯಾಸದೇವರ ಕೃಷ್ಣನ ಆಜ್ಞೆಯಂತೆ ಸ್ವಯಂ ವೇದವ್ಯಾಸದೇವರೇ ಮುಂದೆ ನಿಂತು ಮಾಡಿದಂತಹ ಅಶ್ವಮೇಧ ಯಾಗವನ್ನು, ಬಹಳ ವೈಭವದಿಂದ ಅಶ್ವಮೇಧ ಯಾಗವನ್ನು ಮಾಡ್ತಾನೆ ಎನ್ನುವ ಮಾತನ್ನು ನಾವು ತಿಳಿದಿದ್ದೇವೆ. ಪರೀಕ್ಷಿತ್ ರಾಜರ ಮಂಗಲಕರವಾದ ಜನ್ಮವನ್ನು ಕೂಡ ನಿನ್ನೆ ದಿನ ತಿಳಿದಿದ್ದೇನೆ. ಪರೀಕ್ಷಿತ್ ಅನ್ನುವ ಹೆಸರು ಯಾಕೆ ಬಂತು ಅನ್ನುವುದನ್ನು ತಿಳಿಸಿದ್ದಾರೆ. ಪರೀಕ್ಷಿತ್ ಅನ್ನುವ ಹೆಸರು ಇಟ್ಟ ಕೂಡಲೇ ಎಲ್ಲ ಪುರೋಹಿತರು ಅವನ ಭವಿಷ್ಯವನ್ನು ಹೇಳ್ತಾರೆ. ಕುಂಡಲಿಯನ್ನು ಬರೆದು ಎಲ್ಲ ಜ್ಯೋತಿಷ್ಯಜ್ಞರು ಆ ಪರೀಕ್ಷಿತ್ ರಾಜರ ಭವಿಷ್ಯವನ್ನು ಆಗಲೇ ಹೇಳಿರ್ತಾರೆ. ಉತ್ತಮನಾದಂತಹ ರಾಜ ಇವನಾಗ್ತಾನೆ. ರಾಮೋ ದಾಶರಥಿರಿಯತ, ಯಾವ ರೀತಿಯಾಗಿ ಶ್ರೀರಾಮಚಂದ್ರ ಪ್ರಜೆಗಳನ್ನು ರಕ್ಷಣೆ ಮಾಡಿದನೋ ಹಾಗೆ ಪರೀಕ್ಷಿತ್ ರಾಜ ಪ್ರಜೆಗಳ ರಕ್ಷಣೆಯನ್ನು ಮಾಡ್ತಾನೆ ಅಂತ ಭಾಗವತ ಹೇಳುತ್ತೆ. ಇಲ್ಲಿ ಒಂದು ಸಂದೇಹ ಬರುತ್ತೆ, ಅಲ್ಲ ರಾಮ ಸರ್ವೋತ್ತಮನಾದಂತಹ ಗುಣಪೂರ್ಣನಾದಂತಹ ಭಗವಂತ, ಅವನ ದೃಷ್ಟಾಂತವನ್ನು ಪರೀಕ್ಷಿತ್ ರಾಜರಿಗೆ ಹೇಗೆ ಕೊಡೋದಕ್ಕೆ ಸಾಧ್ಯ ಅಂತ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಶಾಸ್ತ್ರದಲ್ಲಿ ಆ ತರಹದ ವ್ಯವಹಾರಗಳಿದೆ. ಉತ್ತಮ ದೃಷ್ಟಾಂತ, ಸಮಾನ ದೃಷ್ಟಾಂತ, ನೀಚ ದೃಷ್ಟಾಂತ ಅಂತ ಕೊಡ್ತಾರೆ. ಉತ್ತಮ ದೃಷ್ಟಾಂತ ಅಂದರೆ ಸಣ್ಣವರಿಗೆ ದೊಡ್ಡವರ ದೃಷ್ಟಾಂತವನ್ನು ಕೊಡೋದು. ಈಗ ನೋಡಿದ್ವಲ್ಲ, ಪರೀಕ್ಷಿತನಿಗೆ ರಾಮನಂತೆ ಇದ್ದ ಅಂತ ಹೇಳೋದು. ರಘುತ್ತಮ ತೀರ್ಥರ ಪ್ರಸಿದ್ಧವಾದ ಶ್ಲೋಕ ಇದೆ, ಶುಕೇನ ಶಾಂತ್ಯಾದಿಷು ವಾಂಗ್ಮಯೇಷು ವ್ಯಾಸೇನ ಧೈರ್ಯೇನಾಂಬುಧಿನೋಪಮೇಯಂ ಮನೋಜಜಿತ್ಯಾಂ ಮನಸಾಂ ಹಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ಅಂತ. ಅಲ್ಲಿ ರಘುತ್ತಮ ತೀರ್ಥರನ್ನು ಶುಕಾಚಾರ್ಯರಿಗೆ ಹೋಲಿಸ್ತಾರೆ, ರಘುತ್ತಮ ತೀರ್ಥರನ್ನು ರುದ್ರದೇವರಿಗೆ ಹೋಲಿಸ್ತಾರೆ. ಇದೆಲ್ಲ ಏನಿದು? ರುದ್ರದೇವರ ಸಮಾನ ಅಂತನ್ನುವ ಅರ್ಥದಲ್ಲಿ ಅಲ್ಲ, ಕೇವಲ ದೃಷ್ಟಾಂತಕ್ಕೆ ಮಾತ್ರ. ಆ ಉತ್ತಮರ ದೃಷ್ಟಾಂತವನ್ನು ಕೊಡುವ ವ್ಯವಹಾರ ಶಾಸ್ತ್ರದಲ್ಲಿ ಇದೆ. ಇನ್ನು ಸಮಾನವಾದ ದೃಷ್ಟಾಂತ, ಅದು ಸಮಾನವಾದ ದೃಷ್ಟಾಂತ ದೇವರಿಗೆ ದೇವರ ದೃಷ್ಟಾಂತವನ್ನೇ ಕೊಟ್ಟರೆ ಸಮಾನವಾದ ದೃಷ್ಟಾಂತ, ಅಥವಾ ಒಬ್ಬ ರಾಜನಿಗೆ ಇನ್ನೊಬ್ಬ ರಾಜನ ದೃಷ್ಟಾಂತ ಕೊಟ್ಟರೆ ಸಮಾನವಾದ ದೃಷ್ಟಾಂತ ಆಗುತ್ತೆ. ಇನ್ನು ನೀಚವಾದ ದೃಷ್ಟಾಂತ, ದೇವರಿಗೆ ನೀಚವಾದ ದೃಷ್ಟಾಂತವನ್ನೇ, ದೇವರಿಗೆ ಯಾವುದನ್ನು ದೃಷ್ಟಾಂತವನ್ನಾಗಿ ಕೊಟ್ಟರೂ ಕೂಡ ಎಲ್ಲವೂ ನೀಚ ದೃಷ್ಟಾಂತವೇ. ಉದಾಹರಣೆಗೆ ದೇವರು ಹೇಗೆ ಸೃಷ್ಟಿ ಮಾಡ್ತಾನೆ ಅಂತ ಕೇಳಿದರೆ, ಯಥೋರ್ಣನಾಭಿ ಸೃಜತೆ ಗೃಹತೆ ಚ, ಯಾವ ರೀತಿಯಾಗಿ ಒಂದು ಜೇಡರ ಹುಳ ತನ್ನ ಹೊಟ್ಟೆಯಿಂದ ಆ ಬಲೆಯನ್ನು, ಎಲ್ಲ ಗೆರೆಗಳನ್ನು ದಾರಗಳನ್ನು ತೆಗೆದು ಬಲೆಯನ್ನು ಹೇಗೆ ಕಟ್ಟತ್ತೋ ಹಾಗೆ ಭಗವಂತ ಸೃಷ್ಟಿ ಮಾಡ್ತಾನೆ ಅಂತ ದೃಷ್ಟಾಂತವನ್ನು ಕೊಡ್ತಾರೆ. ಭಗವಂತ ಎಲ್ಲಿ, ಜೇಡರ ಹುಳ ಎಲ್ಲಿ? ಆದರೆ ನೀಚ ದೃಷ್ಟಾಂತ ಅಂತ ಇದನ್ನು ವ್ಯವಹಾರ ಮಾಡ್ತಾರೆ. ಹಾಗಾಗಿ ದಾಶರಥಿ ಅಂತ ರಾಮನ ದೃಷ್ಟಾಂತ ಕೊಟ್ಟದ್ದು ಇದು ಕೇವಲ ಉತ್ತಮ ದೃಷ್ಟಾಂತಕ್ಕೆ ಒಂದು ಉದಾಹರಣೆಯ ಹೊರತು ರಾಮನಂತೆ ಅಂತ ತಿಳಿಯಬಾರದು. ಬೇಕಾದಷ್ಟು ಅವನು 3 ಅಶ್ವಮೇಧ ಯಾಗವನ್ನು ಮಾಡ್ತಾನೆ, ಬೇಕಾದಷ್ಟು ಮಾಡ್ತಾನೆ ಅಂತ ಎಲ್ಲ ಹೇಳಿ ಜೊತೆಗೆ ಕೊನೆಗೂ ಹೇಳಿಬಿಡ್ತಾರೆ, ತಕ್ಷಕಾದಾತ್ಮನೋ ಮೃತ್ಯುಂ, ಇವನು ತಕ್ಷಕನಿಂದ ಇವನಿಗೆ ಮೃತ್ಯು ಬರುತ್ತೆ. ಆ ಮೃತ್ಯು ಬರುತ್ತೆ ಅಂತ ಗೊತ್ತಾಗಿ ಇವನು ಶುಕಾಚಾರ್ಯರಿಂದ ಭಾಗವತವನ್ನು ಕೇಳ್ತಾನೆ ಇತ್ಯಾದಿಯಾಗಿ ಅವನ ಭವಿಷ್ಯವನ್ನೆಲ್ಲ ತಿಳಿಸಿಕೊಡ್ತಾರೆ ಎಂದು ತಿಳಿಸಿಕೊಡ್ತಾರೆ. ಆಮೇಲೆ ವಿದುರ ತೀರ್ಥಯಾತ್ರೆಗೆ ಹೋಗಿರ್ತಾನೆ. ಕೌರವರ ಪಾಂಡವರ ಯುದ್ಧ ಪ್ರಾರಂಭವಾಗತ್ತೆ, ಯುದ್ಧ ಆಗೋದು ನಿಶ್ಚಯ ಅಂತ ಗೊತ್ತಾದ ಮೇಲೆ ಧೃತರಾಷ್ಟ್ರ ವಿದುರನ ಮಾತು ಕೇಳೋದಿಲ್ಲ, ದುರ್ಯೋಧನ ವಿದುರನಿಗೆ ಅವಮಾನ ಮಾಡ್ತಾನೆ. ಇಷ್ಟೆಲ್ಲ ಆದ ಮೇಲೆ ಅಲ್ಲಿ ಇರೋದು ಬೇಡ ಅಂತ ಹೇಳಿ ತೀರ್ಥಯಾತ್ರೆಗೆ ಹೋಗಿಬಿಟ್ಟಿರ್ತಾನೆ ವಿದುರ.
ಆ ತೀರ್ಥಯಾತ್ರೆಗೆ ಹೋದಂತಹ ವಿದುರ ತಿರುಗಿ ಬರ್ತಾನೆ. ತಿರುಗಿ ಬಂದಾಗ ಬಹಳ ಸಂತೋಷ ಆಗತ್ತೆ. ಯುಧಿಷ್ಠಿರಾದಿಗಳಿಗೆಲ್ಲ ಭಾರೀ ವೈಭವದಿಂದ ಸ್ವಾಗತವನ್ನು ಮಾಡ್ತಾರೆ. ಸ್ವಾಗತವನ್ನು ಮಾಡಿ ಯುಧಿಷ್ಠಿರ ಹೇಳ್ತಾನೆ, ತೀರ್ಥಿ ಕುರುವಂತಿ ತೀರ್ಥಾನಿ ಸ್ವಾತ್ಮಸ್ಥೇನ ಗದಾಭೃತ. ವಿದುರ, ಎಲ್ಲೆಲ್ಲಿ ಹೋಗಿದ್ದೀರಪ್ಪ, ಏನೇನು ಮಾಡಿದಿರಿ, ಇಷ್ಟು ದಿವಸ ಏನು ಮಾಡ್ತಾ ಇದ್ದಿ, ಯಾವ್ಯಾವ ತೀರ್ಥಗಳಿಗೆ ಹೋಗಿ ಬಂದಿದ್ದೀರಿ? ನೀವು ತೀರ್ಥಗಳಿಗೆ ಹೋಗಿದ್ದೀರಿ ಅಂದರೆ ನಿಮ್ಮ ಪಾವಿತ್ರ್ಯಕ್ಕಾಗಿ ಅಲ್ಲ, ಆ ತೀರ್ಥವನ್ನು ಪವಿತ್ರ ಮಾಡೋದಕ್ಕಾಗಿ ನೀವು ಸಂಚಾರ ಮಾಡ್ತೀರಿ. ಯಾಕೆಂದರೆ ನಿಮ್ಮಂತಹ ಜ್ಞಾನಿಗಳಲ್ಲಿ ಸದಾ ಭಗವಂತ ನೆಲೆಸಿರ್ತಾನೆ, ಯಾವಾಗಲೂ ಭಗವಂತ ನಿಮ್ಮಲ್ಲಿ ಇರ್ತಾನೆ ಅನ್ನೋದಕ್ಕಾಗಿ ನೀವು ಎಲ್ಲಿ ಹೋಗ್ತೀರೋ ಅದು ಪವಿತ್ರ ಆಗತ್ತೆ. ಇದು ಜ್ಞಾನಿಗಳ ಮಹತ್ವ. ಜ್ಞಾನಿಗಳ ಮಹತ್ವ ಏನು ಅಂದರೆ, ನಾವೆಲ್ಲ ಗಂಗಾದಿ ನದಿಗಳಲ್ಲಿ ಸ್ನಾನ ಮಾಡುವುದಕ್ಕೆ ಹೋಗೋದು ಯಾಕೆ? ನಾವು ಶುದ್ಧರಾಗಲಿ ಅನ್ನೋದಕ್ಕೆ. ಎಲ್ಲ ನದಿಗಳು ದೇವರಿಗೆ ಪ್ರಾರ್ಥನೆ ಮಾಡಿರತ್ತಂತೆ. ಎಲ್ಲ ಜನರು ಬಂದು ನಮ್ಮಲ್ಲಿ ಪಾಪವನ್ನು ಬಿಟ್ಟು 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 ಹೋಗ್ತಾರೆ, ನಾವೇನು ಮಾಡೋಣ? ಎಲ್ಲ ಪಾಪಗಳನ್ನು ನಾವು ಹೊತ್ಕೊಳ್ಬೇಕಲ್ಲ. ಆಗ ದೇವರು ಒಂದು ಉಪಾಯವನ್ನು ಹೇಳ್ತಾನೆ, ಯಾವುದೇ ಜ್ಞಾನಿ ಬಂದು ನಿನ್ನಲ್ಲಿ ಸ್ನಾನ ಮಾಡಿದರೆ ಸಾಕು, ನಿಮ್ಮ ಪಾಪಗಳೆಲ್ಲ ಹೋಗತ್ತೆ ಅಂತ ನದಿಗಳಿಗೆ ದೇವರು ವರ ಕೊಟ್ಟಿದ್ದಾರೆ. ಹಾಗಾಗಿ ಈ ವಿದುರ ಯುಧಿಷ್ಠಿರ ಹೇಳ್ತಾನೆ, ನಿಮ್ಮಂಥವರು ಸಂಚಾರ ಮಾಡುವುದೇನೆ ಆ ಜಗತ್ತನ್ನು ಪವಿತ್ರ ಮಾಡುವುದಕ್ಕೆ. ಯಾಕೆ? ಸ್ವಾತ್ಮಸ್ಥೇನ ಗದಾಭೃತ. ಜ್ಞಾನಿಗಳಲ್ಲಿ ದೇವರು ಯಾವಾಗಲೂ ಸನ್ನಿಹಿತರಾಗಿರ್ತಾನೆ. ನಮ್ಮಲ್ಲೂ ದೇವರು ಇರ್ತಾನೆ. ದೇವರು ಇಲ್ಲದ ಪ್ರದೇಶವೇ ಇಲ್ಲ, ಎಲ್ಲ ಕಡೆಗೆ ದೇವರಿದ್ದಾನೆ. ಆದರೆ ಆ ಜ್ಞಾನಿಗಳಲ್ಲಿ ದೇವರು ಯಾವಾಗಲೂ ಜಾಗರೂಕನಾಗಿ ಇರ್ತಾನೆ, ಫುಲ್ ಫೋರ್ಸಿನಿಂದ ಇರ್ತಾನೆ. ಅನುಗ್ರಹವನ್ನು ಮಾಡುವುದಕ್ಕಾಗಿ ಯಾವಾಗಲೂ ಭಗವಂತ ಅಲ್ಲಿ ಸಿದ್ಧನಾಗಿರ್ತಾನೆ. ಹಾಗಾಗಿ ಆ ಜ್ಞಾನಿಗಳಿಗೂ ನಮಗೂ ಇರುವ ವ್ಯತ್ಯಾಸ ಅದು. ನಮ್ಮಲ್ಲಿ ದೇವರು ಇದ್ದಾನೆ, ಆದರೆ ಜ್ಞಾನಿಗಳಲ್ಲಿ ದೇವರು ಇರೋದು ಪೂರ್ಣವಾಗಿ ಪ್ರಸನ್ನನಾಗಿ ಪೂರ್ಣ ಅಭಿವ್ಯಕ್ತನಾಗಿ ಇರ್ತಾನೆ. ಆದ್ದರಿಂದ ಅಂತಹ ಜ್ಞಾನಿಗಳು ಎಲ್ಲಿ ಹೋಗ್ತಾರೋ ಅದು ಪವಿತ್ರ ಆಗತ್ತೆ. ಎಲ್ಲ ಕಡೆಗೆ ಯಾದವರ ಭೇಟಿಯಾಗಿದ್ದೀಯಾ? ಬೇಕಾದಷ್ಟು ಮಾತುಗಳನ್ನೆಲ್ಲ ಕೇಳ್ತಾರೆ. ತತ್ವತ್ಪ್ರಿಯಂ ದುರ್ವಿಷಹಂ ನೃಣಾಂ ಸ್ವಯಂ ಉಪಸ್ಥಿತಂ. ಎಲ್ಲ ಕೇಳಿದ ಮೇಲೆ ವಿದುರ ಎಲ್ಲ ಉಪದೇಶವನ್ನು ಮಾಡ್ತಾನೆ. ಉಪದೇಶ ಅಂದರೆ ಏನೇನು ಹೋಗಿದ್ದೆ, ಎಲ್ಲೆಲ್ಲಿ ಹೋಗಿದ್ದೆ, ಯಾರ್ಯಾರಿಗೆ ನಮಸ್ಕಾರ ಮಾಡಿದೆ ಎಲ್ಲ ಹೇಳ್ತಾನೆ. ಆದರೆ ಒಂದು ವಿಷಯವನ್ನು ಹೇಳೋದಿಲ್ಲ ವಿದುರ. ಅದೇನು ಅಂದರೆ, ವಿದುರ ತೀರ್ಥಯಾತ್ರೆಗೆ ಹೋದ ಸಂದರ್ಭದಲ್ಲಿ ಮೈತ್ರೇಯರು ಭೇಟಿಯಾಗಿರ್ತಾರೆ. ಮೈತ್ರೇಯರು ಹಾದಿಯಲ್ಲಿ ಬಂದಿರ್ತಾರೆ. ಮೈತ್ರೇಯರು ಯಾಕಲ್ಲಿ ಬಂದಿರ್ತಾರೆ ಅಂದರೆ, ನಿಮಗೆ ಕಥೆ ಗೊತ್ತು, ಕೃಷ್ಣ ಯಾದವರಿಗೆಲ್ಲ ಶಾಪ ಆಗತ್ತೆ. ಬ್ರಾಹ್ಮಣರು ಶಾಪ ಕೊಟ್ಟು ಬಿಡ್ತಾರೆ, ನೀವೆಲ್ಲರೂ ಕೂಡ ಸತ್ತು ಹೋಗಿ, ಆ ಮೈರೇಯ ಪಾನ ಮಾಡಿ ಆ ಒನಕೆಯಿಂದ ನೀವು ಸತ್ತು ಹೋಗಿ ಅಂತ ಶಾಪ ಕೊಡ್ತಾರೆ. ಈ ಶಾಪ ಆದ ಮೇಲೆ ಕೃಷ್ಣ ಏಕಾಂತದಲ್ಲಿ ಕೂತಿರ್ತಾನೆ. ಉದ್ಧವನಿಗೂ ಈ ಶಾಪದ ವಿಷಯ ಗೊತ್ತಾಗತ್ತೆ. ಅಯ್ಯೋ, ಇನ್ನೇನು ಮತ್ತೆ ಕೃಷ್ಣ ಭೂಮಿಯನ್ನು ಬಿಟ್ಟು ಹೋಗಿಬಿಡ್ತಾನಲ್ಲ ಅನ್ನೋದಕ್ಕೆ ಉದ್ಧವ ಕೃಷ್ಣನ ಹತ್ತಿರ ಬಂದು ಕೂತ್ಕೋತಾನೆ. ಅದೇ ಸಂದರ್ಭದಲ್ಲಿ ಮೈತ್ರೇಯರು ಬರ್ತಾರೆ. ಉದ್ಧವ ಮತ್ತು ಮೈತ್ರೇಯರಿಗೆ ವಿಸ್ತಾರವಾಗಿ ಕೃಷ್ಣ ಪರಮಾತ್ಮ ಅನೇಕ ತತ್ವಗಳ ಉಪದೇಶವನ್ನು ಮಾಡ್ತಾನೆ. ಇದು ಯಾವಾಗ? ಶಾಪ ಆದ ಕೂಡಲೇ. ಶಾಪಕ್ಕಿಂತಲೂ 26 ವರ್ಷ ಮೊದಲಿನ ಘಟನೆ. ಯಾದವರ ನಾಶ ಆಗುವುದಕ್ಕಿಂತಲೂ 26 ವರ್ಷ ಮೊದಲಿನ ಘಟನೆ. ಸೊ 26 ವರ್ಷ ಮೊದಲು ಅಂದರೆ ಶಾಪ ಆಗಿ 26 ವರ್ಷಕ್ಕೆ ಯಾದವರ ನಾಶ ಆಗಬೇಕು. ಶಾಪ ಆದ ಕೂಡಲೇ ಮೈತ್ರೇಯರಿಗೆ ಉಪದೇಶವನ್ನು ಮಾಡಿರ್ತಾನೆ. ಮೈತ್ರೇಯರು ಉದ್ಧವ, ಮೈತ್ರೇಯ, ನೀವು ಬದರಿಕಾಶ್ರಮಕ್ಕೆ ಹೋಗಿ ತತ್ವೋಪದೇಶವನ್ನು ಮಾಡಿ ಅಂತ ಕೊಟ್ಟು ಕಳಿಸಿರ್ತಾನೆ ಕೃಷ್ಣ ಪರಮಾತ್ಮ. ಮೈತ್ರೇಯರಿಗೆ ವಿಶೇಷವಾಗಿ ಹೇಳಿರ್ತಾನೆ, ವಿದುರನಿಗೆ ನೀನು ತತ್ವೋಪದೇಶವನ್ನು ಮಾಡಬೇಕು ಅಂತ. ಮೈತ್ರೇಯರು ವಿದುರು ಭೇಟಿಯಾಗಿರ್ತಾರೆ. ಆ ಸಂದರ್ಭದಲ್ಲಿ ಮೈತ್ರೇಯರು ವಿದುರನಿಗೆ ಹೇಳಿರ್ತಾರೆ, ಇನ್ನೇನಪ್ಪ, ಇನ್ನೊಂದು 25-26 ವರ್ಷಕ್ಕೆ ಆದವರೆಲ್ಲ ನಾಶ ಆಗಿ ಹೋಗ್ತಾರೆ ಅನ್ನುವ ಸುದ್ದಿ ವಿದುರನಿಗೆ ಗೊತ್ತಿರುತ್ತೆ. ಯುಧಿಷ್ಠಿರನಿಗೆ ವಿದುರ ಎಲ್ಲ ಸುದ್ದಿಯನ್ನು ಹೇಳ್ತಾನೆ, ಆದರೆ ಇದೊಂದು ಸುದ್ದಿಯನ್ನು ಹೇಳೋದಿಲ್ಲ. ಯಾದವರ ನಾಶ ಆಗತ್ತೆ, ಕೃಷ್ಣ ಭೂಮಿಯನ್ನು ಬಿಟ್ಟು ಹೋಗ್ತಾನೆ ಅಂತ ಕೇಳಿದರೆ ಯುಧಿಷ್ಠಿರ ಎದೆ ಒಡೆದುಕೊಂಡು ಬಿಡ್ತಾನೆ. ಆದ್ದರಿಂದ ಇದೊಂದು ಸುದ್ದಿಯನ್ನು ಮುಚ್ಚಿಟ್ಟು ಎಲ್ಲ ಸುದ್ದಿಯನ್ನು ಹೇಳ್ತಾನೆ. ಇಲ್ಲಿ ಭಾಗವತದಲ್ಲಿ ಒಂದು ಮಾತು ಬರುತ್ತೆ. ಒಂದು ತತ್ವ ಅನ್ನೋದಕ್ಕಾಗಿ ನಾನು ತಿಳಿಸ್ತೇನೆ. ಭಾಗವತದಲ್ಲಿ ಏನು ಮಾತು ಬರುತ್ತೆ ಅಂದರೆ, ಅಭಿಭ್ರದರ್ಯಮಾದಂಡಂ ಯಥಾಘಂ ಅಘಕಾರಿಷು ಯಾವದ್ಬಭಾರ ಶೂದ್ರತ್ವಂ ಶಾಪಾದ್ವರ್ಷಶತಂ ಯಮಃ. ವಿದುರ ಇವನು ಯಮಧರ್ಮನ ಅವತಾರ. ಯಮಧರ್ಮರಾಜನಿಗೆ ಮಾಂಡವ್ಯರ ಶಾಪ ಇರುತ್ತೆ, ನೀನು ಶೂದ್ರನಾಗು ಅಂತ ಶಾಪ ಇರುತ್ತೆ. ಕಥೆ ನಿಮಗೆ ಗೊತ್ತು. ಯಮಧರ್ಮ ಮಾಂಡವ್ಯ ಋಷಿಗಳ ಅವರು ನಾನು ವಸಿಷ್ಠರಿಗೆ ಸಮಾನರಾಗಬೇಕು ಅಂತ ಅಪೇಕ್ಷೆ ಪಟ್ಟಿರ್ತಾರೆ. ಭಾರಿ ತಪಸ್ಸು ಮಾಡಿರ್ತಾರೆ.
ಆ ತಪಸ್ಸನ್ನು ಕಡಿಮೆ ಮಾಡಬೇಕಾಗಿರುತ್ತೆ ದೇವರಿಗೆ. ಅದಕ್ಕೊಂದು ನಾಟಕವನ್ನು ಮಾಡ್ತಾನೆ ದೇವರು, ಬಹಳ ಸುಂದರವಾದ ನಾಟಕ. ಒಬ್ಬ ರಾಜನ ಮನೆಯಲ್ಲಿ ಏನೋ ಒಂದು ಅಪಹಾರ ಮಾಡಿಕೊಂಡು ಯಾರೋ ಹೋಗ್ತಾರೆ. ಅಪಹಾರ ಮಾಡಿಕೊಂಡು ಹೋದ ವಸ್ತುವನ್ನು ಅವನ ಮುಂದೆ ಇಟ್ಟು ಬಿಡ್ತಾರೆ, ಆ ಮಾಂಡವ್ಯ ಋಷಿಗಳ ಮುಂದೆ ಇಡುತ್ತಾರೆ. ರಾಜಭಟರು ಬರ್ತಾರೆ. ರಾಜಭಟರು ಬಂದು ಮಾಂಡವ್ಯ ಋಷಿಗಳನ್ನು ಎಳೆದುಕೊಂಡು ಹೋಗ್ತಾರೆ. ಎಳೆದುಕೊಂಡು ಹೋಗಿ ಅವನಿಗೆ ಶಿಕ್ಷೆಯನ್ನು ಕೊಡಬೇಕು. ಏನು ಶಿಕ್ಷೆಯನ್ನು ಕೊಡಬೇಕು? ಸರಿ ಅಂತ ಹೇಳಿ ಅವನಿಗೆ ಶೂಲದ ಮೇಲೆ ಕೂಡಿಸಿ ಬಿಡ್ತಾರೆ. ಆಗಿನ ಕಾಲದ ಶಿಕ್ಷೆ, ಶೂಲದ ಮೇಲೆ ಅವರನ್ನು ಹಾಕಿ ಚುಚ್ಚಿ ಶಿಕ್ಷೆಯನ್ನು ಕೊಟ್ಟು ಬಿಡ್ತಾರೆ. ಮಾಂಡವರಿಗೆ ಸಿಟ್ಟು ಬರುತ್ತೆ. ಯಮಧರ್ಮನ ಹತ್ರ ಹೋಗ್ತಾರೆ ನೇರವಾಗಿ. ಯಮಧರ್ಮನ ಹತ್ರ ಹೋಗಿ ಕೇಳ್ತಾರೆ, ಅಲ್ಲಪ್ಪ ನಾನು ಏನೂ ತಪ್ಪು ಮಾಡಿಲ್ಲ, ನನಗ್ಯಾಕೆ ಈ ಶಿಕ್ಷೆಯನ್ನು ಕೊಟ್ಟಿ ಅಂತ ಕೇಳ್ತಾರೆ. ಯಮಧರ್ಮ, ನೀನೇ ಎಲ್ಲ ಧರ್ಮವನ್ನು ನೋಡಿಕೊಳ್ಳೋನು, ನನಗೆ ಈ ಶಿಕ್ಷೆ ಬರೋದಕ್ಕೆ ಕಾರಣ ಏನು? ಅದಕ್ಕೆ ಯಮಧರ್ಮ ಏನು ಉತ್ತರ ಕೊಡಬೇಕು? ಏನಿಲ್ಲ, ನೀನು ಚಿಕ್ಕವನಿದ್ದಾಗ ಒಂದು ಸಣ್ಣ ಇರುವೆ ಹೋಗ್ತಾ ಇತ್ತು, ಆ ಇರುವೆಗೆ ನೀನು ಕಡ್ಡಿಯಿಂದ ಚುಚ್ಚಿದ್ದಿ ಅನ್ನೋದಕ್ಕೆ ನಿನಗೆ ಈ ಶಿಕ್ಷೆಯನ್ನು ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಮಾಂಡವ್ಯರು ನಗುತ್ತಾರೆ. ಇಷ್ಟು ಸಣ್ಣ ಶಿಕ್ಷೆಗೆ, ಅದೂ ನಾನು ಚಿಕ್ಕವನಿದ್ದಾಗ ಮಾಡಿದ ಈ ಅಪರಾಧಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ತೀಯಾ ಅಂತ ಹೇಳಿ ನೀನು ಶೂದ್ರನಾಗು ಅಂತ ಯಮಧರ್ಮನಿಗೆ ಶಾಪವನ್ನು ಕೊಟ್ಟಿರ್ತಾರೆ ಮಾಂಡವರು. ಅನ್ನೋದಕ್ಕಾಗಿ ಯಮಧರ್ಮ ವಿದುರನಾಗಿ, ಶೂದ್ರನ ಮಗನಾಗಿ ಹುಟ್ಟಿರ್ತಾನೆ ವಿದುರ. ಈ ಸಂದರ್ಭದಲ್ಲಿ ಭಾಗವತ ಇಲ್ಲಿ ಹೇಳಬೇಕಾದರೆ, ಯಾವಾಗ ವಿದುರ ಭೂಮಿಯಲ್ಲಿ ಅವತಾರ ಮಾಡಿದ್ನೋ, ಹಾಗಾದರೆ ಮೇಲೆ ಯಮಧರ್ಮನ ಕೆಲಸವನ್ನು ಯಾರು ಮಾಡೋರು? ಅರ್ಯಮ. ಅರ್ಯಮ ಅಂದರೆ ಸೂರ್ಯ. 12 ಸೂರ್ಯರಲ್ಲಿ ಒಬ್ಬ ಸೂರ್ಯ, ಎರಡನೆಯ ಸೂರ್ಯ ಅರ್ಯಮ ಅಂತ. ಸೂರ್ಯ ಇವನು ಯಮಧರ್ಮನ ಕೆಲಸ ಮಾಡ್ತಾ ಇದ್ದ ಅಂತ ಮೇಲ್ನೋಟಕ್ಕೆ ಭಾಗವತವನ್ನು ನೋಡಿದಾಗ ನಮಗೆ ಅನಿಸುತ್ತೆ. ಅದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ, ಸರ್ವಥಾ ಹಾಗಲ್ಲ, ಅರ್ಯಮ ಅಂದರೆ ಯಮನೇ. ಹಾಗಾದರೆ ಮತ್ತೆ ಯಮ ಅವತಾರ ಮಾಡಿದರೆ ಮೇಲೆ ಯಾರಿರೋದ್ರು? ದೇವತೆಗಳು ಯಾವತ್ತೂ ಕೂಡ ಅವತಾರ ಮಾಡಬೇಕಾದರೆ ಪೂರ್ಣವಾಗಿ ಬರೋದಿಲ್ಲ. ಅಂಶಾಂಶೇನೈವ ಜಾಯಂತೆ. ದೇವತೆಗಳು ಒಂದು ಅಂಶದಿಂದ ಮಾತ್ರ ಭೂಮಿಗೆ ಬರ್ತಾರೆ ಹೊರತು ಯಮಧರ್ಮ ಅವತಾರ ಮಾಡು ಅಂದರೆ ಎಲ್ಲರೂ ಯಮಧರ್ಮ ಬರೋದಿಲ್ಲ. ಅಂಶಾಂಶೇನೈವ ಜಾಯಂತೆ. ದೇವತೆಗಳ ಮೂಲ ಅಂಶ ಬ್ರಹ್ಮಾಂಡದ ಹೊರಗೆ ಇರುತ್ತೆ. ಆ ಬ್ರಹ್ಮಾಂಡದ ಹೊರಗೆ ಇರುವ ಅಂಶದಿಂದ ಒಂದಂಶ ಹೊರಗೆ ಬಂದು ಸ್ವರ್ಗಾದಿ ಲೋಕಗಳಲ್ಲಿ ಇರುತ್ತೆ. ಅಲ್ಲಿಂದ ಒಂದಂಶ ಭೂಮಿಗೆ ಬಂದು ಅವತಾರ ಮಾಡುತ್ತೆ. ಹೀಗೆ ತಿಳಿಯಬೇಕೇ ಹೊರತು ಯಮ ಇಲ್ಲಿ ಬಂದಾಗ ಮೇಲೆ ಇನ್ನೊಬ್ಬರಿದ್ದರು ಅಂತನ್ನುವ ಅರ್ಥ ಬೇರೆ ಜನ ಮಾಡಿದ್ದಾರೆ, ಅದು ಸರ್ವಥಾ ಸರಿಯಲ್ಲ. ಯಾಕೆಂದರೆ ಹಾಗೆ ಹೇಳೋದಾದರೆ, ಹಾಗಾದರೆ ಅರ್ಜುನ ಇಂದ್ರ ಕೆಳಗೆ ಬಂದರೆ ಇಂದ್ರಲೋಕವನ್ನು ಯಾರು ನೋಡ್ಕೋತಾ ಇದ್ರು? ವಾಯುದೇವರು ಭೀಮಸೇನ ದೇವರಾಗಿ ಬಂದರು, ವಾಯುದೇವರ ಲೋಕ ಯಾರು ನೋಡ್ಕೋತಾ ಇದ್ರು ಅಂತ ಸಮಸ್ಯೆ ಬರುತ್ತೆ. ಆದ್ದರಿಂದ ದೇವತೆಗಳು ಯಾವತ್ತೇ ಅವತಾರ ಮಾಡಬೇಕಾದರೆ ಒಂದು ಅಂಶದಿಂದ ಮಾತ್ರ ಬರ್ತಾರೆ ಹೊರತು ಇನ್ನೊಂದು ಅಂಶ ಅಲ್ಲಿಯೇ ಇರುತ್ತೆ. ಅನೇಕ ಅಂಶಗಳಿದೆ ದೇವತೆಗಳಿಗೆ, ಅನೇಕ ಅಂಶಗಳಿದೆ ದೇವತೆಗಳಿಗೆ. ಹೀಗಾಗಿ ಅವರು ಎಲ್ಲಾದರೂ ಹೋಗಬಹುದು, ಎಷ್ಟಾದರೂ ಅವತಾರಗಳನ್ನು ತೆಗೆದುಕೊಳ್ಳಬಹುದು, ಯಾವ ಸಮಸ್ಯೆ ಇಲ್ಲ ಎಂಬುದನ್ನು ತಿಳಿಯಬೇಕು. ಇನ್ನೂ ಒಂದು ಮಹತ್ವದ ಅಂಶ ಏನು ಅಂದರೆ, ದೇವತೆಗಳಲ್ಲಿ ಒಂದು ರೂಲ್ಸ್ ಇದೆ. ಏನು ರೂಲ್ಸು ಅಂದರೆ, ಒಬ್ಬರ ಪೋಸ್ಟನ್ನು ಇನ್ನೊಬ್ಬರು ತಗೊಳ್ಳೋದಿಲ್ಲ. ವರುಣ, ಇಂದ್ರ, ನಾನು ಸ್ವಲ್ಪ ಒಂದು 4 ದಿವಸ ಲೀವ್ ಹಾಕ್ತೇನೆ, ನೀನು ಬಂದು ನನ್ನ ಸೀಟ್ ಮೇಲೆ ಕೂಡೋದಿಲ್ಲ. ಇದು ದೇವತೆಗಳ ಒಂದು ನಿಯಮ. ಅನ್ನೋದಕ್ಕಾಗಿಯೇ ಇಂದ್ರನಿಗೆ ವೃತ್ರಹತ್ಯಾದಿಂದ ಬ್ರಹ್ಮಹತ್ಯಾ ದೋಷ ಬಂದಾಗ, ಇಂದ್ರ ಸೀಟು ಬಿಟ್ಟು ಹೋದಾಗ ಅದನ್ನು ಆಳೋದಕ್ಕೆ ಬೇರೆ ಯಾವ ದೇವತೆಗಳು ತಯಾರಾಗಲಿಲ್ಲ. ನಹುಷನನ್ನು ಕರೆದುಕೊಂಡು ಅಲ್ಲಿ ಕೂಡಿಸಬೇಕಾಯಿತು. ಹಾಗಾಗಿ ಈ ದೇವತೆಗಳ ನಿಯಮ ಇದ್ದದ್ದರಿಂದಾಗಿ ಯಮಧರ್ಮನ ಸ್ಥಾನದಲ್ಲಿ ಸೂರ್ಯ ಇದ್ದ ಅಂತ ಅರ್ಥ ಮಾಡುವುದು ಸರಿಯಲ್ಲ. ಯಮ ಅಲ್ಲಿ ಇದ್ದೇ ಇದ್ದ, ಒಂದು ಅಂಶದಿಂದ ಇಲ್ಲಿ ಹುಟ್ಟಿದ್ದಾನೆ ಅಂತ ನಾವು ತಿಳಿಯಬೇಕು. ಹೀಗೆ ಮಾಡಿದೆ. ಈ ವಿದುರ ಬಂದ, ಸ್ವಲ್ಪ ದಿವಸ ಇದ್ದಾಗ ಅಲ್ಲೊಂದು ಘಟನೆ. ಈ ಭೀಮಸೇನ ದೇವರು ಸುಮ್ಮನೆ ಕೂಡಬೇಕೋ ಇಲ್ಲೋ, ಭೀಮಸೇನ ದೇವರು ನಕುಲ ಸಹದೇವರನ್ನು ಕರ್ಕೊಂಡು ಬರೋರು. ಬನ್ನಿ, ಒಂದು ಸ್ವಲ್ಪ ಕೆಲಸ ಇದೆ ಅಂತ. ನಕುಲ ಸಹದೇವ ಯಾರಿಗೂ ಗೊತ್ತಿಲ್ಲ. ಇದು ಯುಧಿಷ್ಠಿರನಿಗೆ ಗೊತ್ತಿಲ್ಲ, ದ್ರೌಪದಿಗೆ ಗೊತ್ತಿಲ್ಲ, ಅರ್ಜುನನಿಗೆ ಗೊತ್ತಿಲ್ಲ. ಭೀಮ, ನಕುಲ, ಸಹದೇವ 3 ಜನ ಒಂದು ಟ್ಯಾಕ್ಟಿಕ್ ಮಾಡಿದರು. ಏನು ಅಂದರೆ, ಧೃತರಾಷ್ಟ್ರ ಮನೆಯಲ್ಲಿ ಕೂತಿರ್ತಿದ್ದ, ಆಸನದ ಮೇಲೆ ಕೂತಿರೋದು. ಅವನು ಬಾಗಿಲು ಹೊರಗೆ ಬಂದು, ಏ ನಕುಲ, ನೋಡು ನನ್ನ ಪರಾಕ್ರಮ, ಈ ಮುದುಕ ಇದ್ದಾನಲ್ಲ, ಈ ಮುದುಕನ ಮಕ್ಕಳನ್ನೆಲ್ಲ ಹಾಕಿ ಹೊಡೆದು ಬಿಟ್ಟಿದ್ದೇನೆ ಇದೇ ಬಾಹುಗಳಿಂದ ಅಂತ ದಿನಾ ಅವನು ಮುಂದೆ ಹೋಗಿ ಅನ್ನೋದು. ಭೀಮಸೇನ ದೇವರಿಗೆ, ಧೃತರಾಷ್ಟ್ರನಿಗೆ ವೈರಾಗ್ಯವನ್ನು ತರಿಸಬೇಕಾಗಿತ್ತು ಅನ್ನೋದಕ್ಕಾಗಿ ಹಾಗೆ ಮಾಡ್ತಾಯಿತ್ತು. ಇದು ವಿದುರನಿಗೆ ಗೊತ್ತಾಯಿತು. ವಿದುರನಿಗೆ ಗೊತ್ತಾಗಿ
ಧೃತರಾಷ್ಟ್ರನ ಹತ್ತಿರ ಹೋಗಿ ಹೇಳ್ತಾನೆ, ನೋಡಪ್ಪ, ವಿದುರಸ್ತದಭಿಪ್ರೇತ್ಯ ಪ್ರತಿಕ್ರಿಯಾನಯಸ್ಯೇಹ ಕುತಶ್ಚಿತ್ ಕರ್ಹಿಚಿತ್ ಪ್ರಭೋ ಸಯೇಷ ಭಗವಾನ್ ಕಾಲಃ ಸರ್ವೇಷಾಂ ನ ಸಮಾಗತಃ. ನೋಡು ಧೃತರಾಷ್ಟ್ರ, ಜಗತ್ತಿನಲ್ಲಿ ಒಂದಕ್ಕೆ ಔಷಧಿ ಇಲ್ಲ, ಒಂದಕ್ಕೆ ಪ್ರತಿಕ್ರಿಯೆ ಇಲ್ಲ, ಎಲ್ಲದಕ್ಕೂ ಪ್ರತಿಕ್ರಿಯೆ ಇದೆ. ಬ್ರಹ್ಮಾಸ್ತ್ರ ಬಿಟ್ಟರೆ ಅದಕ್ಕೆ ಪ್ರತಿಯಾಗಿ ಬ್ರಹ್ಮಾಸ್ತ್ರ ಬಿಡೋದಕ್ಕೆ ಬ್ರಹ್ಮಾಸ್ತ್ರ ಇದೆ. ಎಲ್ಲ ಅಸ್ತ್ರಗಳಿಗೆ ಪ್ರತಿಕ್ರಿಯೆ ಇದೆ, ಎಲ್ಲ ರೋಗಗಳಿಗೆ ಪ್ರತಿಕ್ರಿಯೆ ಇದೆ, ಎಲ್ಲದಕ್ಕೂ ಪ್ರತಿಕ್ರಿಯೆ ಇದೆ. ಪ್ರತಿಕ್ರಿಯೆ ಇಲ್ಲದೆ ಇರುವ ಒಂದೇ ಒಂದು ವಸ್ತು ಜಗತ್ತಿನಲ್ಲಿ ಅಂದರೆ ಅದು ಕಾಲ. ಕಾಲಕ್ಕೆ ಪ್ರತಿಕ್ರಿಯೆ ಇಲ್ಲ. ಕಾಲ ಬರ್ತಾ ಇದೆ, ಅದಕ್ಕೊಂದೇನೋ ಉಪಾಯ ಮಾಡ್ತೀನಿ, ನೋ ಚಾನ್ಸ್, ಆಗೋದೇ ಇಲ್ಲ. ಹಾಗಾಗಿ ನಾವೆಲ್ಲರೂ ಹೋಗುವ ಕಾಲ ಕಣ್ಣೆದುರಿಗೆ ಬರ್ತಾ ಇದೆಯಪ್ಪ, ಬೇಗ ಹೊರಡೋಣ. ಭೀಮನದೇನು ತಪ್ಪಿಲ್ಲ, ಭೀಮನ ಮೇಲೆ ಸಿಟ್ಟು ಮಾಡಬೇಡ. ಭೀಮ ಹೇಳಿದ್ರಲ್ಲಿ ತಪ್ಪೇನಿದೆ? ಭೀಮಾಪವರ್ಜಿತಂ ಪಿಂಡಂ ಆದತ್ತೇ ಗೃಹಪಾಲವತ್. ವಿದುರ ಬೈತಾನೆ, ಏನೋ ಯಾವ ಭೀಮನನ್ನು ಸಾಯಿಸೋದಕ್ಕೆ ಇಷ್ಟೆಲ್ಲ ಪ್ರಯತ್ನ ನೀನು ಮಾಡಿದೆ, ನಿನ್ನ ಮಕ್ಕಳು ಮಾಡಿದ್ರು, ಇವತ್ತು ಆ ಭೀಮ ಗಳಿಸಿ ತಂದು ಮನೆ ಮುಂದೆ ನಿನಗೆ ನಾಯಿಯಂತೆ ಅನ್ನ ಹಾಕ್ತಾನೆ, ಅದನ್ನು ತಿಂದು ಸಂತೋಷದಿಂದ ಆಹಾ ಆಹಾ ಅಂತಂತ ಇದೆಯಲ್ಲ, ನಾಚಿಕೆ ಆಗಲ್ವಾ? ಎಷ್ಟು ಸೀರಿಯಸ್ ಆಗಿ ಬೈತಾನೆ ನೋಡಿ. ಮನುಷ್ಯನಿಗೆ ಕೆಲವೊಮ್ಮೆ ಹಾಗೆ ಬೈದೇ ಇದ್ದರೆ ತಲೆಗೆ ಹತ್ತೋದಿಲ್ಲ. ಭಾಗವತ ಅದನ್ನು ಹೇಳುತ್ತೆ, ವಿದುರ ಅದನ್ನು ಮಾಡಿ ತೋರಿಸ್ತಾನೆ. ನಿಷ್ಠುರವಾಗಿ ಬೈಯದೇ ಹೋದರೆ ಮನುಷ್ಯನಿಗೆ ಸುಮ್ಮನೆ ನೋಡಪ್ಪ ಸಾಧನೆ ಮಾಡು ಯಾರೂ ಮಾಡೋದಿಲ್ಲ. ಚೆನ್ನಾಗಿ ಬೈಬೇಕು. ಅದಕ್ಕೇನೆ ಭಾಗವತ ಬೈಯೋದು. ನಾವು ಧೃತರಾಷ್ಟ್ರನಿಗಿಂತಲೂ ಗಟ್ಟಿ ಬಿಡಿ, ಎಷ್ಟು ಬೈದರೂ ನಾವು ಸುಧಾರಿಸೋದಿಲ್ಲ, ಆ ಮಾತು ಬೇರೆ. ಆದರೆ ಭಾಗವತ ಬೈಯತ್ತೆ. ಭೀಮಾಪವರ್ಜಿತಂ ಪಿಂಡಂ ಆದತ್ತೆ ಗೃಹಪಾಲವತ. ಮಂದಿ ಮನೆಯಲ್ಲಿದ್ದೀಯಲ್ಲೋ ಪರಗೇಹಮುಪಾಸತೆ. ಆದ್ದರಿಂದ ಇನ್ನು ಬಿಟ್ಬಿಡು. ನೋಡಪ್ಪ, ಎರಡು ನಿನಗಿದೆ, 2 ಆಪ್ಷನ್ ಕೊಡ್ತೇನೆ. ಒಂದು, ವಾನಪ್ರಸ್ಥ, ಎಲ್ಲ ದೇಹಗಳನ್ನು ಎಲ್ಲ ಅಭಿಮಾನ ತ್ಯಾಗ ಮಾಡು, ಭೋಗ ತ್ಯಾಗ ಮಾಡು, ಎಲ್ಲ ತ್ಯಾಗ ಮಾಡಿ ವಾನಪ್ರಸ್ಥನಾಗಬೇಕು. ಇದು ಮಧ್ಯಮ ಮಾರ್ಗ. ಇಲ್ಲೇ ಇದ್ದು ಊಟ ಮಾಡ್ಕೋತಿರೋದು ಇದು ಅಧಮ. ವಾನಪ್ರಸ್ಥನಾಗೋದು ಮಧ್ಯಮ ಮಾರ್ಗ. ಇಲ್ಲ, ಸನ್ಯಾಸವನ್ನು ತೆಗೆದುಕೊಡು, ಎಲ್ಲರೂ ಹೊರಟು ಬಿಡೋಣ, ಇದು ಉತ್ತಮವಾದ ಮಾರ್ಗ ಅಂತ ಹೇಳಿದಾಗ ಆಗಲಿ ಅಂತ ಅವನಿಗೂ ಮನಸ್ಸಿಗೆ ಒಪ್ಪಿಗೆ ಆಗಿದೆ. ಒಪ್ಪಿಗೆ ಆದ ಮೇಲೆ ಹೊರಡ್ತೇನೆ ಅಂತ ಹೊರಟಿದ್ದಾನೆ. ಧೃತರಾಷ್ಟ್ರ ಹೊರಟ ಮೊದಲು ಅದೆಲ್ಲ ಬೇಕಾದಷ್ಟು ಕಥೆ ಇದೆ. ಹೋಗಬೇಕು ಅಂತ ಅವನಂತಾನೆ, ಧರ್ಮರಾಜ ಬೇಡ ಅಂತಾನೆ, ಉಪವಾಸ ಕೊಡ್ತಾನೆ, ವೇದವ್ಯಾಸ ದೇವರು ಬರ್ತಾರೆ, ಬೇಕಾದಷ್ಟು ದೊಡ್ಡ ದೊಡ್ಡ ಕಥೆಗಳೆಲ್ಲ ಇದೆ, ಹೆಚ್ಚು ವಿವರ ಮಾಡೋದಿಲ್ಲ. ಧೃತರಾಷ್ಟ್ರ ಹೊರಟ ಕೂಡಲೇ ಆ ಧೃತರಾಷ್ಟ್ರನ ಜೊತೆಗೆ ಸಂಜಯ, ವಿದುರ, ಗಾಂಧಾರಿ, ಕುಂತಿ ಎಲ್ಲರೂ ಸೇರಿ ನಾವು ಬದರಿಕಾಶ್ರಮಕ್ಕೆ ಹೋಗ್ತೇವೆ ಅಂತ ಎಲ್ಲರೂ ಬದರಿಕಾಶ್ರಮಕ್ಕೆ ಹೊರಟಿದ್ದಾರೆ. ಮೊದಲು ದಾರಿಯಲ್ಲಿ ಕುರುಕ್ಷೇತ್ರ ಇತ್ಯಾದಿಗಳೆಲ್ಲ ದರ್ಶನ ಮಾಡಿಕೊಂಡು ವೇದವ್ಯಾಸದೇವರ ಆಶ್ರಮ ಬದರಿಕಾಶ್ರಮಕ್ಕೆ ಬಂದಿದ್ದಾರೆ. ನಾರದರು ಭೇಟಿಯಾಗತ್ತಲ್ಲಿ. ನಾರದರು ಬನ್ನಿ ಸಂತೋಷ ಅಂತ ನಮಸ್ಕಾರ ಮಾಡ್ತಾರೆ. ಬಹಳ ಸಂತೋಷ, ನೀವೆಲ್ಲ ಇಲ್ಲಿ ತಪಸ್ಸು ಮಾಡಲಿಕ್ಕೆ ಬಂದದ್ದು. ಇನ್ನು 3 ವರ್ಷ ಮಾತ್ರ ನಿಮಗೆ ಈ ಭೂಮಿಯ ಸಂಬಂಧ. 3 ವರ್ಷ ಆದ ಮೇಲೆ ನೀವು ನಿಮ್ಮ ಲೋಕಕ್ಕೆ ಹೋಗ್ತೀರಿ, ತಪಸ್ಸನ್ನು ಮಾಡಿ ಅಂತ ನಾರದರು ಹೇಳಿದ ಮೇಲೆ ಆಗಲಿ ಅಂತ ಬಹಳ ಸಂತೋಷದಿಂದ ಅವರು ಆ ಕಡೆಗೆ ತಪಸ್ಸು ಮಾಡ್ತಾ ಇದ್ದಾರೆ. ತಪಸ್ಸು ಮಾಡುವ ಸಂದರ್ಭದಲ್ಲಿ ಒಮ್ಮೆ ಇವರೆಲ್ಲರೂ, ಯುಧಿಷ್ಠಿರ, ಅರ್ಜುನ, ಎಲ್ಲರೂ ಅಂದರೆ ಏನೆಲ್ಲರೂ, ಧೃತರಾಷ್ಟ್ರನ ಸೊಸೆಂದರು ಎಲ್ಲರನ್ನೂ ಕರೆದುಕೊಂಡು ಭೇಟಿಯಾಗೋಣ ಅಂತ ಎಲ್ಲರೂ ಹೋಗಿದ್ದಾರೆ. ಹೋಗಿ ಬದರಿಕಾಶ್ರಮಕ್ಕೆ ಹೋಗಿ ಭೇಟಿ ಆಗ್ತಾ ಇದ್ದಾರೆ. ಮಾತುಕತೆ ಎಲ್ಲ ಆಯಿತು. ಅಷ್ಟೊತ್ತಿಗೆ ವಿದುರ ದೇಹತ್ಯಾಗವನ್ನು ಮಾಡಿಬಿಟ್ಟಿದ್ದ. ಯಾವಾಗ ಯುಧಿಷ್ಠಿರ ಅಲ್ಲಿ ಹೋದಾಗ ಆ ವಿದುರನಲ್ಲಿರುವ ಯಮಧರ್ಮನ ಏನು ಅಂಶ ಇತ್ತೋ ಆ ಅಂಶ ಯುಧಿಷ್ಠಿರನಲ್ಲಿ ಪ್ರವೇಶ ಮಾಡಿಬಿಡ್ತು. ಸೊ ವಿದುರನ ಕೆಲಸ, ಭೂಮಿಯ ಕೆಲಸ ಮುಗಿದು ಹೋಯಿತು. ವಿದುರನ ದೇಹತ್ಯಾಗ ಮಾಡಿದ್ದಾನೆ, ಯುಧಿಷ್ಠಿರನಲ್ಲಿ ಪ್ರವೇಶ ಮಾಡಿದ್ದಾನೆ. ಈ 4 ಜನ ಇದ್ದಾರೆ. ಬೇಕಾದಷ್ಟು ಮಾತುಕತೆಗಳೆಲ್ಲ ಆಗಿದೆ. ಅಷ್ಟೊತ್ತಿಗೆ ಅಲ್ಲಿ ವೇದವ್ಯಾಸದೇವರು ಬಂದಿದ್ದಾರೆ. ವೇದವ್ಯಾಸದೇವರು ಬಂದ ಮೇಲೆ ಎಲ್ಲರಿಗೂ ಸಂತೋಷ ಆಯಿತು, ನಮಸ್ಕಾರ ಮಾಡಿದ್ದಾರೆ. ಮಾತುಕತೆ ಎಲ್ಲ ಆದ ಮೇಲೆ ವೇದವ್ಯಾಸದೇವರು ಎಲ್ಲ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದರು ಎಲ್ಲರೂ ಕೂತಿದ್ದಾರೆ. ಏನು ಬೇಕು ನಿಮಗೆ, ವರ ಕೇಳಿ ಅಂದಾಗ ಪಾಂಡವರು, ದ್ರೌಪದಿ, ಏನು ಬೇಡ ಸ್ವಾಮಿ, ನಿನ್ನ ಪಾದಗಳಲ್ಲಿ ನಿರಂತರವಾಗಿ ನಮಗೆ ಭಕ್ತಿಯನ್ನು ಕೊಡು ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದಾರೆ. ಧೃತರಾಷ್ಟ್ರ ಗಾಂಧಾರಿಗೆ ಕೇಳಿದ್ದಾರೆ. ಧೃತರಾಷ್ಟ್ರ ಗಾಂಧಾರಿ, ಪಾಪ ಗಾಂಧಾರಿ ತಾಯಿ ಏನಿಲ್ಲ, ಆ ಕುರುಕ್ಷೇತ್ರದಲ್ಲಿ ಯುದ್ಧದಲ್ಲಿ ಸತ್ತಿದ್ದಾರಲ್ಲ ಆ ಎಲ್ಲ ಮಕ್ಕಳನ್ನು ಒಮ್ಮೆ ನೋಡಬೇಕು ಅಂತ ಅಪೇಕ್ಷೆ ಇದೆ. ಅಷ್ಟೊತ್ತಿಗಾಗಲೇ 16 ವರ್ಷಗಳಾಗಿತ್ತು ಅಂತ ಮಹಾಭಾರತ ಹೇಳುತ್ತೆ. 16 ವರ್ಷಗಳಾಗಿತ್ತು ಅವರೆಲ್ಲ ಸತ್ತು.
ಸರಿ, ಅವರೆಲ್ಲರನ್ನು ನೋಡಬೇಕು ಅಂತ ಅಪೇಕ್ಷೆ ಇದೆ ಅಂತ. ವೇದವ್ಯಾಸದೇವರಿಗೇನು, ಭಗವಂತನಿಗೆ ಇದು ಯಾವುದು ಅಸಾಧ್ಯ. ಸರಿ, ನೋಡಬೇಕು ಅಂತ ಅಪೇಕ್ಷೆ ಇದೆ ಅಂತಂದ ಕೂಡಲೇ ವೇದವ್ಯಾಸದೇವರು ಸಂಕಲ್ಪ ಮಾಡಿದರು. ಸಂಕಲ್ಪ ಮಾಡಿದ ಕೂಡಲೇ ಯಾರ್ಯಾರು ಸತ್ತಿದ್ರೋ ಎಲ್ಲರೂ ಬದುಕಿ ಬಂದಿದ್ದಾರೆ. ಎಲ್ಲರೂ ಬದುಕಿ ಬಂದಿದ್ದಾರೆ. ಬದುಕಿ ಬರೋದಷ್ಟೇ ಅಲ್ಲ ನೋಡಿ, ಸತ್ತು 16 ವರ್ಷ ಆಯಿತು, ಮೇಲೆ ಎಲ್ಲೋ ಹೋಗಿದ್ದಾರೆ. ಯಾವುದೋ ರೂಪದಿಂದ ಬಂದರೆ ಅವರ ಹೆಂಡಂದ್ರಿಗೆ ಗೊತ್ತಾಗಬೇಕಲ್ಲ ಯಾರು ನನ್ನ ಗಂಡ ಅಂತ. ಅದಕ್ಕೆ ಹೇಳ್ತಾರೆ, ಅವರ ವೇಷ ಸೇಮ್, ಅವರ ರಥ ಸೇಮ್, ಅವರ ಆಯುಧ ಸೇಮ್, ಅವರ ಧ್ವಜ ಸೇಮ್, ಎಲ್ಲವೂ ಹಾಗೆ ವಾಪಸ್ಸು ಬಂದಿದ್ದಾರೆ. ಅದೇ ಕಾರು, ಅದೇ ವಾಹನ, ಅದೇ ರೂಪದಿಂದ ಎಲ್ಲರನ್ನು ಪ್ರತ್ಯಕ್ಷ ಮಾಡಿಸಿದ್ದಾನೆ ವೇದವ್ಯಾಸದೇವರು. ಇದು ವೇದವ್ಯಾಸದೇವರ ಅಚಿಂತ್ಯವಾದ ಅದ್ಭುತವಾದ ಶಕ್ತಿ. ಯಾರಿಗೆ ಸಾಧ್ಯ ಇದೆ? ಯಾರಿಗೆ ಸಾಧ್ಯ ಇದೆ? ಕೃಷ್ಣ ಪರಮಾತ್ಮ ಗುರುಪುತ್ರನನ್ನು ತಂದು ಕೊಟ್ಟ ಅಂತ ನಾವು ಕಥೆಯನ್ನು ಕೇಳ್ತೇವಲ್ಲ, ಕೃಷ್ಣನಿಗೆ ಸಾಧ್ಯ, ವೇದವ್ಯಾಸದೇವರಿಗೆ ಸಾಧ್ಯ, ಇನ್ಯಾರಿಗೆ ಸಾಧ್ಯ ಇದೆ? ಕೃಷ್ಣ ಇಲ್ಲಿ ಬಿಡಿ, ರಾಮಾಯಣದಲ್ಲಿ ಭಗವಂತ ಸತ್ತ ಎಲ್ಲ ಎಲ್ಲರನ್ನು ಕರೆದುಕೊಂಡು ಹೋಗಿದ್ದ. ಎಲ್ಲ ವಾನರರನ್ನು ಕರೆದುಕೊಂಡು ಹೋಗಿದ್ದ ಯುದ್ಧಕ್ಕೆ ಅಂತ. ರಾವಣ, ಕುಂಭಕರ್ಣ, ಇಂದ್ರಜಿತ್ತು, ಲಕ್ಷೋಹಿಣಿಗಟ್ಟಲೆ ಎಲ್ಲ ವಾನರರನ್ನು ಸಂಹಾರ ಮಾಡಿದ್ದಾರೆ. ರಾಮದೇವರು ಏನಂದರು? ಅವರು ಮನೆಯಲ್ಲೆಲ್ಲ ಹೇಳಿ ಬಂದಿದ್ದರು, ನಾನು ಯುದ್ಧಕ್ಕೆ ಕರ್ಕೊಂಡು ಹೋಗ್ತೇನೆ, ನಿಮ್ಮದೆಲ್ಲ ಇನ್ಶೂರೆನ್ಸ್ ಮಾಡಿದ್ದೇನೆ, ದುಡ್ಡು ಕೊಡ್ತೇನೆ ಅಂದ್ರ. ಇಲ್ಲ, ಎಲ್ಲರನ್ನೂ ವಾಪಸ್ ಕರ್ಕೊಂಡು ಹೋದರು. ಇದು ರಾಮನಿಗೆ ಸಾಧ್ಯ, ಕೃಷ್ಣನಿಗೆ ಸಾಧ್ಯ, ವೇದವ್ಯಾಸದೇವರಿಗೆ ಸಾಧ್ಯ, ಇನ್ಯಾರಿಗೂ ಸಾಧ್ಯವಿಲ್ಲ. ಹಾಗಾಗಿ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಬಂದ ಮೇಲೆ ಅವರವರ ಹೆಂಡಂದಿರು ಎಲ್ಲರೂ ಸಂತೋಷಪಟ್ಟಿದ್ದಾರೆ, ಅವರ ಜೊತೆಗೆಲ್ಲ ಇದ್ದಾರೆ, ಭೋಗ ಮಾಡಿದ್ದಾರೆ, ಎಲ್ಲ ಆಯಿತು. ವೇದವ್ಯಾಸದೇವರು ಒಂದು ಆಪ್ಷನ್ ಕೊಡ್ತಾರೆ, ನೋಡಿ ನಿಮ್ಮ ಗಂಡಂದರು ಬಂದಿದ್ದಾರೆ, ಇವರೆಲ್ಲ ಮತ್ತೆ ವಾಪಸ್ ಹೋಗ್ತಾರೆ. ನಿಮಗೆ ಯಾರಿಗಾದರೂ ಅವರ ಜೊತೆ ವಾಪಸ್ ಹೋಗೋ ಅಪೇಕ್ಷೆ ಇದ್ದರೆ ಇಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ದೇಹತ್ಯಾಗವನ್ನು ಮಾಡಿ ಅವರ ಜೊತೆಗೆ ನಿಮ್ಮನ್ನು ಕೊಟ್ಟು ಕಳಿಸ್ತೇನೆ. ಅನೇಕ ಜನ ಎಲ್ಲ ಸ್ತ್ರೀಯರು ಅಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ದೇಹತ್ಯಾಗವನ್ನು ಮಾಡಿ ತಮ್ಮ ತಮ್ಮ ಗಂಡಂದಿರ ಜೊತೆಗೆ ಅವರವರಿಗೆ ಯೋಗ್ಯವಾದ ಲೋಕಕ್ಕೆ ಅವರು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಅಭಿಮನ್ಯುನೂ ಬಂದಿದ್ದಂತೆ. ಅಭಿಮನ್ಯುನೂ ಬಂದಿದ್ದ. ಆದರೆ ಉತ್ತರಾದೇವಿ ಮಾತ್ರ ಗಂಡನ ಜೊತೆಗೆ ಹೋಗಲಿಲ್ಲ. ಯಾಕೆ ಅಂದರೆ ಪರೀಕ್ಷಿತ ಇನ್ನೂ ಚಿಕ್ಕ ಮಗು, ಅವನ ರಕ್ಷಣೆಯನ್ನು ಮಾಡುವ ಜವಾಬ್ದಾರಿ ಇದೆ ಅನ್ನೋದಕ್ಕಾಗಿ ಉತ್ತರಾದೇವಿ ಹೋಗಲಿಲ್ಲ ಅಂತ. ಈ ಕಥೆಯನ್ನು, ಇದು ಮಹಾಭಾರತದಲ್ಲಿ ಬಂದ ಕಥೆ. ಮಹಾಭಾರತವನ್ನು ವೈಶಂಪಾಯನರು ಜನಮೇಜಯನಿಗೆ ಉಪದೇಶ ಮಾಡ್ತಾ ಇದ್ರು. ವೈಶಂಪಾಯನರು ಜನಮೇಜಯನಿಗೆ ಈ ಕಥೆಯನ್ನು ಉಪದೇಶ ಮಾಡ್ತಾ ಇದ್ರು. ಪಕ್ಕದಲ್ಲಿ ವೇದವ್ಯಾಸದೇವರು ಕೂತಿದ್ದಾರೆ, ವೈಶಂಪಾಯನ ದೇವರು ಇಲ್ಲಿ ಕೂತಿದ್ದಾರೆ, ಇಲ್ಲಿ ವೇದವ್ಯಾಸದೇವರು ಕೂತಿದ್ದಾರೆ, ಇಲ್ಲಿ ಜನಮೇಜಯ ಕೂತಿದ್ದಾನೆ. ಹೀಗೆಲ್ಲ ಕಥೆ ಆಯಿತು ಅಂತ ವೈಶಂಪಾಯನರು ಹೇಳಿದ ಕೂಡಲೇ ಜನಮೇಜಯ ಸುಮ್ಮನೆ ಕೊಡಬೇಕೋ ಇಲ್ಲೋ, ಹಾಗಿದ್ದರೆ ನಮ್ಮ ಪರೀಕ್ಷಿತನನ್ನು ತೋರಿಸ್ತೀರಾ ಅಂತ ವೇದವ್ಯಾಸದೇವರಿಗೆ ಕೇಳಿದ್ದಾನೆ. ಪರೀಕ್ಷಿತ ಅಪ್ಪ ಸತ್ತು ಹೋಗಿದ್ದಾನಲ್ಲ, ನನ್ನ ಪರೀಕ್ಷಿತ ನಮ್ಮ ಅಪ್ಪನನ್ನು ತೋರಿಸ್ತೀರಾ? ವೇದವ್ಯಾಸದೇವರು ಆ ಕ್ಷಣಕ್ಕೆ ಪರೀಕ್ಷಿತನನ್ನು ಕರ್ಕೊಂಡ್ಬಂದಿದ್ದಾರೆ. ಎಲ್ಲಿಂದ? ವೈಕುಂಠದಿಂದ ಬರಬೇಕು. ಇವರೆಲ್ಲ ಇಲ್ಲೇ ಎಲ್ಲೋ ಹತ್ತಿರ ಇದ್ದರು, ಸ್ವರ್ಗ ನರಕ ಇಲ್ಲೆಲ್ಲೇ ಇದ್ದರು. ಆದರೆ ಪರೀಕ್ಷಿತ ವೈಕುಂಠದಿಂದ ಪರೀಕ್ಷಿತನನ್ನು ಕರೆಸಿದ್ದಾರೆ, ನೋಡು ಅಂತ. ಆಗ ಜನಮೇಜಯನಿಗೆ ಆನಂದ ಆಗಿದೆ. ಅವನು ಪಶ್ಚಾತ್ತಾಪದಿಂದ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ, ಅಪರಾಧ ಆಯಿತು ಅಂತ. ಯಾಕೆಂದರೆ ಜನಮೇಜಯನಿಗೆ ಪರೀಕ್ಷಿತನನ್ನು ನೋಡಬೇಕು ಅನ್ನೋದಕ್ಕಿಂತಲ ವೇದವ್ಯಾಸದೇವರು ಈ ಶಕ್ತಿಯನ್ನು ಪರೀಕ್ಷೆ ಮಾಡಬೇಕು ಅಂತ ಒಂದು ಕೆಟ್ಟ ಕುತೂಹಲ ಇತ್ತು. ಹಾಗಾಗಿ ಅವನ ಅಪರಾಧ ಆಯಿತು ಅಂತ ಕ್ಷಮಾಪಣೆಯನ್ನು ಕೇಳಿಕೊಳ್ತಾನೆ. ಆಮೇಲೆ ಯುಧಿಷ್ಠಿರಾದಿಗಳೆಲ್ಲ ತಿರುಗಿ ಬರ್ತಾರೆ. ಯುಧಿಷ್ಠಿರಾದಿಗಳು ಈ ಕಡೆಗೆ ತಿರುಗಿ ಬಂದ ಮೇಲೆ 3 ವರ್ಷ ಆದ ಕೂಡಲೇ ಅಲ್ಲಿ ಒಂದು ದೊಡ್ಡ ಕಾಳ್ಗಿಚ್ಚು ಬರುತ್ತೆ. ಆ ಕಾಳ್ಗಿಚ್ಚಿನಲ್ಲಿ ಈ ಎಲ್ಲ ಧೃತರಾಷ್ಟ್ರ, ಗಾಂಧಾರಿ ಮತ್ತು ಕುಂತಿ 3 ಜನರು ಕೂಡ ದೇಹತ್ಯಾಗವನ್ನು ಮಾಡಿಬಿಡ್ತಾರೆ. ಈ ಕಡೆಗೆ ಯುಧಿಷ್ಠಿರ ಬಂದ ಮೇಲೆ ಯುಧಿಷ್ಠಿರನಿಗೆ ಈ ಸುದ್ದಿ ಗೊತ್ತಿರೋದಿಲ್ಲ ಇನ್ನು. ಯುಧಿಷ್ಠಿರ ಬರ್ತಾನೆ. ಅವನದೊಂದೇನು ದಿವಸ ಅಂದರೆ, ದಿನಾ ಹೋಗಿ ಅವರ ತಂದೆ ಅಂದರೆ ಧೃತರಾಷ್ಟ್ರ, ಗಾಂಧಾರಿ, ಕುಂತಿ ಯಾವ ಆಸನದ ಮೇಲೆ ಕೂಡ್ತಾರೋ ಆ ಆಸನಕ್ಕೆ ಹೋಗಿ ನಮಸ್ಕಾರ ಮಾಡ್ತಾ ಇದ್ದ ಪ್ರತಿನಿತ್ಯ. ಬೆಳಗ್ಗೆ ಸ್ನಾನ ಸಂಧ್ಯಾ ವಂದನೆ ಎಲ್ಲ ಮುಗಿಸಿ ಮೊದಲ ಕೆಲಸ ಏನು ಅಂದರೆ ಅವರ ಆಸನಕ್ಕೆ ನಮಸ್ಕಾರ ಮಾಡೋದು. ಏನು ಭಕ್ತಿ ನೋಡಿ ಯುಧಿಷ್ಠಿರನಿಗೆ. ಆ ಆಸನಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ದಿನ ಅವರು ಕಾಣಿಸ್ತಾ ಇದ್ರಂತೆ. ಅವರು ಹೋಗಿದ್ದು ಬದರಿಗೆ, ಆದರೆ ಇವರ ಆಸನಕ್ಕೆ ಇವನು ನಮಸ್ಕಾರ ಮಾಡಬೇಕಾದ್ರೆ ಕಾಣಿಸ್ತಾ ಇದ್ರಂತೆ. ಒಂದು ದಿನ ನಮಸ್ಕಾರ ಮಾಡಲಿಕ್ಕೆ ಹೋಗ್ತಾನೆ, ಕಾಣೋದೇ ಇಲ್ಲ. ಆಗ ಅವನಿಗೆ ಭಾರಿ ಗಾಬರಿ ಆಗುತ್ತೆ, ಏನಾಯ್ತೋ ಏನೋ. ಅಷ್ಟರಲ್ಲಿ ಸಂಜಯನೂ ಬರ್ತಾನೆ ವಾಪಸ್. ಸಂಜಯ ಆ ಕಾಳ್ಗಿಚ್ಚಿನಿಂದ ತಪ್ಪಿಸಿಕೊಂಡು ಬಂದಿರ್ತಾನೆ. ಸಂಜಯ ಬರ್ತಾನೆ, ನಾರದರು ಬರ್ತಾರೆ. ನಾರದರು ಬಂದಾಗ ಯುಧಿಷ್ಠಿರ ದುಃಖ ಪಡ್ತಾನೆ. ಏನಾಯಿತು ನಮ್ಮ ತಂದೆ ತಾಯಿ, ನಮ್ಮ ಕಕ್ಕಂದಿರಿಗೆಲ್ಲ ಏನಾಯಿತು ಅಂತ ಕೇಳಿದಾಗ, ಏನಿಲ್ಲಪ್ಪ, ಅವರೆಲ್ಲ ಬೇಕಾದಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಸಾಧನೆಯನ್ನು ಮಾಡಿ ಅಲ್ಲಿ ಬದರಿಕಾಶ್ರಮದಲ್ಲಿ ಸಪ್ತಸ್ರೋತ ಅಂತ ಇದೆ. ಆ ಸಪ್ತಸ್ರೋತಕ್ಕೆ ಹೋಗಿ
ಬೇಕಾದಷ್ಟು ಸಾಧನೆಯನ್ನು ಮಾಡಿ ಅಲ್ಲೆಲ್ಲ ಸ್ನಾನವನ್ನು ಮಾಡಿ ದೇಹತ್ಯಾಗವನ್ನು ಮಾಡಿದ್ದಾರೆ. ಹಾಗಾಗಿ ಇಂದಿಗೆ ಸರಿಯಾಗಿ 5 ದಿನಗಳ ಹಿಂದೆ, ನಿನಗೆ ಇವತ್ತೇನು ಕಾಣ್ತಾ ಇಲ್ಲ ಅಂದೆಲ್ಲ, ಇವತ್ತಿನಿಂದ 5 ದಿನಗಳ ಹಿಂದೆಯೇ ಅವರು ದೇಹತ್ಯಾಗವನ್ನು ಮಾಡಿದ್ದಾರೆ. ಆದ್ದರಿಂದ ನೀನು ಯೋಚನೆ ಮಾಡಬೇಡ. ನಿಷ್ಪಾದಿತಂ ದೇವ ಕಾರ್ಯಂ, ಬಹಳ ದುಃಖ ಪಡಬೇಡ. ನೀವು ಕೌಂಟ್ ಡೌನ್ ಸ್ಟಾರ್ಟ್ ಮಾಡಿ. ನಾರದರು ಹೇಳ್ತಾರೆ, ನಿಷ್ಪಾದಿತಂ ದೇವ ಕಾರ್ಯಂ, ನೀವು ಭೂಮಿಯಲ್ಲಿ ಅವತಾರ ಮಾಡಿದ ಕೆಲಸ ಮುಗೀತು. ಅವಶೇಷಂ ಪ್ರತೀಕ್ಷತೆ, ಇನ್ನೇನು ಜಸ್ಟ್ ಒಂದು ದಿವಸಗಳನ್ನು ಎಣಸೋದು. ತಾವದ್ಯೂಯಂ ಅವೇಕ್ಷಧ್ವಂ ಯಾವದ್ ಭವೇತ್ ಯಾವದಿಹೇಶ್ವರ. ಕೃಷ್ಣ ಪರಮಾತ್ಮ ಎಲ್ಲಿಯವರೆಗೆ ಭೂಮಿಯಲ್ಲಿದ್ದಾನೋ ಅಷ್ಟೊತ್ತಿರಿ, ಆದ ಮೇಲೆ ಹೊರಟೇ ಬಿಡಿ. ನೀವು ಭಾಳ ದಿನ ಇರಬೇಡಿ, ಬಹಳ ದಿನ ಇರುವ ಅಗತ್ಯ ಇಲ್ಲ ಅಂತ ನಾರದರು ಭವಿಷ್ಯವನ್ನು ಹೇಳಿ ಅವನಿಗೆ ಸಮಾಧಾನವನ್ನು ಮಾಡ್ತಾರೆ. ಸಮಾಧಾನವನ್ನು ಮಾಡಿ ಈ ಕಡೆಗೆ ಅಶ್ವಮೇಧ ಯಾಗ ಆದ ಮೇಲೆ ಕೃಷ್ಣ ಪರಮಾತ್ಮ ವಾಪಸ್ ಊರಿಗೆ ಹೋದನಲ್ಲ, ಊರಿಗೆ ಹೋಗಬೇಕಾದರೆ ಅವನನ್ನು ಬಿಡೋದಕ್ಕೆ ಅರ್ಜುನನು ಹೋಗಿರ್ತಾನೆ. ಅರ್ಜುನನು ಕೂಡ ಅವನನ್ನು ಬಿಡೋದಕ್ಕೆ ಹೋಗಿರ್ತಾನೆ. ಹೋಗಿ ಸ್ವಲ್ಪ ದಿವಸ ಆಗಿರುತ್ತೆ. ಸ್ವಲ್ಪ ದಿವಸ ಆದರೂ ಕೂಡ ಇವನಿಗೆ ಮನಸ್ಸಿಗೆ ಟೆನ್ಷನ್ನು. ಯುಧಿಷ್ಠಿರನಿಗೆ ಎಷ್ಟು ದಿನ ಆಯ್ತಲ್ಲ ಹೋಗಿ, 7 ದಿನ ಆಗಿರುತ್ತೆ ಕೃಷ್ಣ ಪರಮಾತ್ಮ ಹೋಗಿ, 7 ದಿನ ಆಗಿರುತ್ತೆ. ಆದರೆ ಮನಸ್ಸಿನಲ್ಲಿ ಏನೋ ಒಂದು ಆತಂಕ. 7 ತಿಂಗಳಾಯ್ತಲ್ಲ ಅರ್ಜುನ ಇನ್ನೂ ಬಂದಿಲ್ಲ. 7 ತಿಂಗಳಾಯಿತು. ಅವನಿಗೆ ಹಾಗೆ ಅನಿಸಿರುತ್ತೆ, ಅರ್ಜುನ ಇಲ್ಲದೆ ಕೃಷ್ಣ ಇಲ್ಲದೇನೆ ಒಂದೊಂದು ದಿನವೂ ಒಂದೊಂದು ತಿಂಗಳಂತೆ ಅವನಿಗೆ ಭಾಸ ಆಗಿರುತ್ತೆ. 7 ತಿಂಗಳಾಯಿತು ಇನ್ನೂ ಬಂದಿಲ್ವಲ್ಲ ಅಂತ ಭೀಮಸೇನ ದೇವರ ಮುಂದೆ ತನ್ನ ದುಃಖವನ್ನು ತೋಡಿಕೊಳ್ತಾನೆ. ನಾನಾ ತರಹದ ಏನೇನೋ ಅಪಶಕನಗಳಾಗೋದಕ್ಕೆ ಶುರುವಾಗತ್ತೆ. ವಿಚಿತ್ರವಾದ ಅಪಶಕನಗಳು, ಬಲಗಣ್ಣು ಹಾರೋದು ಇತ್ಯಾದಿ, ಒಂದಲ್ಲ ಬೇಕಾದಷ್ಟೆಲ್ಲ ಉತ್ಪಾತಗಳಿದೆ, ಅವೆಲ್ಲ ಹೇಳೋದು ಕಷ್ಟ. ಹಾಗಾಗಿ ಅನೇಕ ಅಪಶಕನಗಳೆಲ್ಲ ಇಲ್ಲಿ ಕಾಣ್ತಾ ಇದೆಯಲ್ಲಪ್ಪ ಭೀಮಸೇನ, ಏನಾಗಿರಬಹುದು ಯೋಚನೆ ಮಾಡು, ಯಾಕೆ ಇನ್ನೂ ಬಂದಿಲ್ಲ ಅಂತಿಷ್ಟು ಮಾತಾಡ್ತಾ ಇದ್ದಾನೆ. ಅರ್ಜುನ ಬಂದರೆ ಆ ಯುಧಿಷ್ಠಿರನಿಗೆ ಅರ್ಜುನನ ಮುಖ ನೋಡಲಿಕ್ಕಾಗ್ತಾ ಇಲ್ಲ. ಏನು ಅರ್ಜುನನ ಪರಾಕ್ರಮ, ಏನು ವೀರ್ಯ, ಯಾವಾಗಲೂ ಲವಲವಿಕೆ, ಏನು ಉತ್ಸಾಹ, ಯಾವಾಗಲೂ ಮುಖದಲ್ಲಿ ತುಂಬಿದ ತೇಜಸ್ಸು. ಇವತ್ತು ನೋಡಿದರೆ ಅರ್ಜುನ ಸಪ್ಪಗೆ ಮುಖ ಹಾಕಿದ್ದಾನೆ. ಕಣ್ಣಲ್ಲಿ ಗಳಗಳಗಳ ಅಂತ ನೀರು ಬರ್ತಾ ಇದೆ. ಮಾತೇ ಆಡ್ತಾ ಇಲ್ಲ. ಸುಮ್ಮನೆ ಏನೋ ಯಾಕೆ ಬದುಕಿದ್ದೇನೋ ಅನ್ನುವ ರೀತಿಯಲ್ಲಿ ಅರ್ಜುನ ಅಲ್ಲಿ ಪ್ರವೇಶ ಮಾಡಿದ್ದಾನೆ. ಯುಧಿಷ್ಠಿರನಿಗೆ ಗಾಬರಿಯಾಯಿತು. ಕೇಳ್ತಾನೆ, ಸುಮಾರು ಒಂದು 50 ಪ್ರಶ್ನೆಯನ್ನು ಮಾಡ್ತಾನೆ ಯುಧಿಷ್ಠಿರ. ಏನಾಯಿತು, ಎಲ್ಲರೂ ಆರಾಮಿದ್ದಾರಾ, ಬಲರಾಮ ಆರಾಮ, ವಸುದೇವ ಆರಾಮ, ದೇವಕಿ ಆರಾಮ, ಏನೇನೋ ಕೆಲಸ ಇಲ್ಲದ ಒಂದು 50 ಪ್ರಶ್ನೆಯನ್ನು ಮಾಡ್ತಾನೆ. ಯಾಕೆಂದರೆ ಯುಧಿಷ್ಠಿರನ ಮನಸ್ಸಿನಲ್ಲಿ ಆಲ್ರೆಡಿ ಫಿಕ್ಸ್ ಆಗಿದ್ದಾನೆ. ಅವನು ಏನೋ ದೊಡ್ಡ ಅನರ್ಥ ಆಗಿದೆ, ಆದರೆ ಬಾಯಿಂದ ಅನ್ಲಿಕ್ಕೆ ಅವನಿಗೆ ಮನಸ್ಸಿಲ್ಲ. ಯುಧಿಷ್ಠಿರನಿಗೆ ಬಾಯಿಂದ ಹೇಳಲಿಕ್ಕೆ ಮನಸ್ಸಿಲ್ಲ. ಸಾಮಾನ್ಯವಾಗಿ ನಾವೆಲ್ಲ ಹಾಗೆ ಮಾಡ್ತೀವಿ. ಏನೋ ಒಂದು ಕೆಟ್ಟ ಘಟನೆ ಆಗಿದೆ ಅಂದರೆ ಆ ಕೆಟ್ಟ ಘಟನೆಯನ್ನು ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗೆ ಯುಧಿಷ್ಠಿರ ಕೇಳ್ತಾನೆ, ನೀನು ಏನು ಮಾಡಿದಿ, ಯಾರಾದರೂ ಚಿಕ್ಕವ್ರಿಗೆ ಹೊಡೆದಿಯಾ, ಚಿಕ್ಕವರಿಗಿಂತ ಮೊದಲು ಊಟ ಮಾಡಿದೆಯಾ, ಯಾರಾದರೂ ದಾನ ಕೇಳಲಿಕ್ಕೆ ಬಂದವರಿಗೆ ಕೊಡೋದಿಲ್ಲ ಅಂತ ಕಳಿಸಿದೆಯಾ, ಅನಪರಾಧಿಗಳಿಗೆ ಶಿಕ್ಷೆ ಕೊಟ್ಟ್ಯಾ, ಏನೇನೋ ಒಂದು 50 ಪ್ರಶ್ನೆಗಳನ್ನೆಲ್ಲ ಕೇಳಿ ಕೊನೆಗೆ ಕೇಳ್ತಾನೆ. 50 ಅಂದರೆ 50, ನಾನು ಓದೋದಿಲ್ಲ, ನಿಮಗೆ ಟೈಮ್ ಆಗತ್ತೆ ಅನ್ನೋದಕ್ಕೆ ಓದ್ತಾ ಇಲ್ಲ, ಅಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಿ ಅಂತಾನೆ, ಕಚ್ಚಿತ್ ಪ್ರೇಷ್ಠತಮೇನಾಥ ಹೃದಯೇನ ಆತ್ಮಬಂಧುನ ಶೂನ್ಯೋಸಿ ರಹಿತೋ ನಿತ್ಯಂ ಮನ್ಯಸೇ ತೇನ್ಯಥಾ ಹಿರುಕ. ಕೊನೆಗೆ ಕೇಳ್ತಾನೆ, ಕೇಳೋ ಬೇಡೋ ಅನ್ನುವಂತೆ ಯುಧಿಷ್ಠಿರ ಕೇಳ್ತಾನೆ, ಅಲ್ಲ ನಿಮ್ಮ ಬೆಸ್ಟ್ ಫ್ರೆಂಡ್ ಪ್ರೇಷ್ಠತಮ ಅವನೇನಾದರೂ ಬಿಟ್ಟು ಹೋಗ್ಬಿಟ್ನಾ ಅಂತ ಕೊನೆಗೆ ಕೇಳಿದಾಗ ಅರ್ಜುನ ಇನ್ನೇನು ಮಾತಾಡಬೇಕು, ಗದ್ಗತಿದ ಕಂಠನಾಗಿದ್ದಾನೆ. ಪಾಣಿನ ಅವಮೃಜ್ಯ ನೇತ್ರಜಂ, ಕಣ್ಣೆಲ್ಲ ಒರೆಸ್ಕೋತಾ ಇದ್ದಾನೆ, ಕಣ್ಣಿನಲ್ಲಿ ನೀರು ಬರ್ತಾ ಇದೆ, ಕಣ್ಣು ಒರೆಸ್ಕೊಳ್ತಾ ಇದ್ದಾನೆ. ಕಣ್ಣು ಒರೆಸ್ಕೊಂಡು ಹೇಳ್ತಾನೆ, ವಂಚಿತೋಹಂ ಮಹಾರಾಜ ಹರಿಣಾ ಬಂಧುರೂಪಿಣ. ಆಯ್ತಪ್ಪ ರಾಜ, ಮುಗೀತು, ನನ್ನ ಬಂಧು ಮೋಸ ಮಾಡಿಬಿಟ್ಟ, ನನ್ನನ್ನು ಬಿಟ್ಟು ಹೋಗಿಬಿಟ್ಟ. ಏನಮೇ ಅಪಹೃತಂ ತೇಜ ದೇವ ವಿಸ್ಮಾಪನಂ ಮಹತ್. ನನ್ನ ಈ ತೇಜಸ್ಸು ಯಾಕೆ ಮುಖ ಸಪ್ಪಗಾಗಿದೆ ಅಂದೆಲ್ಲ, ಅದಕ್ಕೆ ಸಪ್ಪಗಾಗಿದ್ದು, ಇನ್ನೇನಿಲ್ಲ. ಇನ್ಯಾವ ಅಪರಾಧವನ್ನು ನಾನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಆ ಭಗವಂತ ಇಲ್ವಲ್ಲ, ಯಸ್ಯ ಕ್ಷಣ ವಿಯೋಗೇನ ಲೋಕೋ ಹ್ಯಪ್ರಿಯ ದರ್ಶನ. ಭಗವಂತ ಒಂದು ಕ್ಷಣ ಇಲ್ಲ ಅಂತಾದರೆ ಆ ದೇಹವನ್ನು ಶವ ಅಂತಂತಾರೆ, ಹೆಣ ಅಂತಂತಾರೆ.
ಅಂಥ ಭಗವಂತ ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದಾನೆ. ಅರ್ಜುನ ದೇವರು ಮಾಡಿದ ಉಪಕಾರದ ಸ್ಮರಣೆಯನ್ನು ಮಾಡ್ತಾನೆ. ಬಹಳ ಇದೆ ವಿಸ್ತಾರವಾಗಿ. ದೇವರು ಮಾಡಿದ ಉಪಕಾರದ ಸ್ಮರಣೆಯನ್ನು ಮಾಡ್ತಾನೆ. ಯತ್ಸಂಶ್ರಯಾದೃಪದಗೇಹ ಉಪಾಗತಾನಾಂ. ಆ ಭಗವಂತ ಇದ್ದ ಅನ್ನೋದಕ್ಕೆ ಇವತ್ತು ಕುರುಕ್ಷೇತ್ರದ ಯುದ್ಧದಲ್ಲಿ ನಮ್ಮ ಕಡೆಗೆ 7 ಅಕ್ಷೋಹಿಣಿ ಸೈನ್ಯ ಇತ್ತು, ಅವರ ಕಡೆಗೆ 11 ಅಕ್ಷೋಹಿಣಿ ಸೈನ್ಯ ಇತ್ತು. ಯುದ್ಧ ಆಡೋದಕ್ಕೆ ಯಾರೋ ಸಪೋರ್ಟ್ ಆದರೂ ಇದ್ದರು. ಆದರೆ ಇದೇ ಭೀಷ್ಮ, ಇದೇ ಕರ್ಣ, ಇದೇ ದುರ್ಯೋಧನ, ದುಶ್ಯಾಸನ, ಶಲ್ಯ ಎಲ್ಲರೂ ಎದುರಿಗೆ ನಿಂತಿದ್ದರು. ನಾನು ಒಬ್ಬನೇ ಸೋಲಿಸಿದೆ ದ್ರೌಪದಿಯ ಸ್ವಯಂವರದಲ್ಲಿ. ಯಾರು? ಯತ್ಸಂಶ್ರಯ, ದೇವರಿದ್ದ ಅನ್ನೋದಕ್ಕಾಯಿತು. ಯತ್ಸನ್ನಿಧ, ಖಾಂಡವನ ಇಂದ್ರಾದಿ ದೇವತೆಗಳೆಲ್ಲ ಮೇಲಿನಿಂದ ಯುದ್ಧ ಮಾಡೋದಕ್ಕೆ ಬಂದರೆ ಒಬ್ಬನೇ ಒಬ್ಬ, ನಾನೊಬ್ಬ. ಯಾರಿದ್ರು? ಯಾರೂ ಇರಲಿಲ್ಲ, ಒಬ್ಬ ನಾನು ಎಲ್ಲ ದೇವತೆಗಳ ನಿರೋಧವನ್ನು ಮಾಡಿದೆ. ದೇವರು ಜೊತೆಗಿದ್ದ ಅನ್ನೋದಕ್ಕಾಗಿ. ಲಬ್ಧ ಸಭಾ, ಮಯಾಸುರನಿಂದ ಸಭೆಯನ್ನು ಪಡೆದ್ವಿ ನಾವೆಲ್ಲ. ಎಲ್ಲ ನಿಮ್ಮ ಅಣ್ಣ, ನಿಮ್ಮ ತಮ್ಮ ಭೀಮಸೇನ ಎಲ್ಲ ಕಡೆಗೆ ಹೋಗಿ ಯುದ್ಧವನ್ನಾಡಿ ಜರಾಸಂಧನನ್ನು ಸೋಲಿಸಿ ಬೇಕಾದಷ್ಟು ಸಂಪತ್ತನ್ನು ತಂದ್ರಲ್ಲ. ಯತ್ ಸನ್ನಿಧವು, ಆ ಭಗವಂತ ಇದ್ದ ಅನ್ನೋದಕ್ಕಾಯಿತು. ಅನ್ಯೇಪಿ ಚಾಹ ಮಮುನೇವ ಕಲೇಬರೇಣ ಪ್ರಾಪ್ತೋ ಮಹೇಂದ್ರ ಭವನೇ ಮಹದಾಸನಾರ್ಘಂ. ಸ್ವರ್ಗಕ್ಕೆ ಹೋಗಬೇಕು ಅಂದರೆ ಇದೇ ದೇಹದಿಂದ ಹೋಗೋದಕ್ಕೆ ಸಾಧ್ಯವಿಲ್ಲ, ಸತ್ತರೇನೇ ಸ್ವರ್ಗ. ಆದರೆ ಭಗವಂತನ ಅನುಗ್ರಹ ಇತ್ತು, ನೇರವಾಗಿ ಇದೇ ದೇಹದಿಂದ ಹೋಗಿ ಇಂದ್ರನ ಜೊತೆಗೆ ಅವನ ಆಸನದಲ್ಲಿ ನಾನು ಕೂತ್ಕೊಂಡು ಬಂದೆ. ಕೃಷ್ಣನ ಅನುಗ್ರಹ ಇತ್ತು ಅಂತ. ರುದ್ರದೇವರು ಪಾಶುಪತಾಸ್ತ್ರವನ್ನು ಕೊಟ್ಟರು, ಕೃಷ್ಣನ ಅನುಗ್ರಹ ಇತ್ತು ಅಂತ. ಯದ್ಬಾಂಧವ ಕುರುಬಲಾಬ್ಧಿ ಮನಂತಪಾರಂ ಏಕೋ ರಥೇನ ತರಸಾತರಮಾರ್ಯ ಸತ್ವ ಪ್ರತ್ಯಾಹೃತಂ ಪುರಧನಂಚ ಮಯಾ ಪರೇಶಾಂ ತೇಜಃ ಪರಂ ಮಣಿಮಯಂಚ ಹೃತಂ ಶಿರೇಭ್ಯ. ಏಕಾದಷ್ಟು ಹೇಳ್ತಾರೆ. ಅಗ್ರೇಚರು, ಬಹಳ ಸುಂದರವಾಗಿ ಹೇಳ್ತಾರೆ. ಅಗ್ರೇಚರೋ ಮಮ ರಥೇ ರಥಯೂತಪಾನಾಂ ಆಯುರ್ಮನಾಂಸಿ ಚ ದೃಶಾ ಸಹಸಾ ಯದಾರ್ಛತ. ನಾನು ಭಾರೀ ರಥದಲ್ಲಿ ಕೂತ್ಕೊಂಡು ಏನು ಕೈಯಲ್ಲಿ ಗಂಡಿಯು ಧನಸ್ಸು ಹಿಡ್ಕೊಂಡು ಯುದ್ಧ ಆಡ್ತೇನೆ ಅಂತ ಹೋದ್ನಲ್ಲ, ನಾನೇನು ಯುದ್ಧ ಆಡಿದೆ? ನನ್ನ ಮುಂದೆ ಕೂತಿದ್ದ ಕೃಷ್ಣ. ನಾನು ಯಾರನ್ನ ಸಾಯಿಸಬೇಕು ಅಂತ ಬಾಣ ಬಿಡ್ತಾ ಇದ್ನಲ್ಲ, ಅವರ ಜೀವವನ್ನು ಮೊದಲೇ ಅವನು ತೆಗೆದುಕೊಂಡ್ಬಿಡ್ತಿದ್ದ. ನಾನು ಸುಮ್ಮನೆ ಬಾಣ ಬಿಡೋದು ಬೀಳಿಸೋದಷ್ಟೇ. ಎಲ್ಲ ಕೃಷ್ಣ ಮಾಡಿದ್ದು. ಮಕ್ಕಳು ಆಟ ಆಡಬೇಕಾದ್ರೆ ಮಕ್ಕಳ ಕೈಯಲ್ಲಿ ಏನೋ ತಂದೆ ತಾಯಿ ಆಟ ಆಡಿಸ್ತಾ ಇರ್ತಾರೆ, ಮಕ್ಕಳು ಏನೋ ಪ್ರಯತ್ನ ಮಾಡ್ತಾರೆ, ಆಗೋದಿಲ್ಲ. ಆ ಮಗು ಖುಷಿ ಪಡಿಸ್ಬೇಕು ಅಂತ ತಾಯಿ ತಂದೆ ತಾವೇ ಆ ಕೆಲಸವನ್ನು ಮಾಡಿ ಮಗುವಿನ ಕೈ ಹಚ್ಚಿಬಿಡ್ತಾರೆ. ಓ ನಾನು ಮಾಡಿದೆ ಅಂತ ಮಗು ಅಂದ್ಕೊಳ್ಳೋದು. ಹಾಗಿದೆ ನನ್ನ ಸ್ಥಿತಿ. ನನ್ನ ಮುಂದೆ ಕೂತು ಎದುರಿಗಿರುವ ಇಡೀ ಆ ಕೌರವರ ಸೈನ್ಯದ ಆಯುಷ್ಯವನ್ನೆಲ್ಲ ದೇವರು ಅಪಹಾರ ಮಾಡಿದ್ದ. ನಾನು ಸುಮ್ಮನೆ ಹೆಸರಿಗೆ ಒಂದೊಂದು ಬಾಣ ಬಿಡೋದು, ಸಾಯಿಸೋದು. ಇದು ಕೃಷ್ಣ ಮಾಡಿದ ಅನುಗ್ರಹ. ಅಸ್ತ್ರಾಣ್ಯಮೇಯ ಮಹಿಮಾನಿ ನಿರೂಪಿತಾನಿ ನೋಪಸ್ಪೃಶು ನೃಹರಿದಾಸಮಿವಾಸುರಾಣಿ. ಎಂತೆಂಥ ಅಸ್ತ್ರಗಳು, ಎಂತೆಂಥ ಅತಿರಥ ಮಹಾರಥರು, ಅವರೆಲ್ಲ ನನ್ನ ಮೇಲೆ ಅಸ್ತ್ರ ಬಿಟ್ಟರೆ ನ ಪಸ್ಪೃಶು, ನನ್ನ ಮುಟ್ಲಿಲ್ಲ ಆ ಅಸ್ತ್ರಗಳು. ಬಾಲ್ಹೀಕಾದಿ ಅತಿರಥ ಮಹಾರಾತರು ಅದು ಹೇಳ್ತಾರೆ. ಗುರು ಭೀಷ್ಮಾಚಾರ್ಯರು, ಭೀಷ್ಮ, ಕರ್ಣ, ಅಶ್ವತ್ಥಾಮ, ತ್ರಿಗರ್ತ, ಶಲ, ಸೈಂಧವ, ಜಯದ್ರಥ, ಬಾಲ್ಹಿಕ ಇವರು ಬಿಟ್ಟ ಅಸ್ತ್ರಗಳು ನನ್ನನ್ನು ಮುಟ್ಲಿಲ್ಲ. ದೃಷ್ಟಾಂತ ಕೊಡ್ತಾನೆ ಅರ್ಜುನ. ಹೇಗೆ ಅಂದರೆ, ಹಿರಣ್ಯಕಶಿಪು ಪ್ರಹ್ಲಾದರಾಜನನ್ನು ಸಂಹಾರ ಮಾಡೋದಕ್ಕೆ ಪ್ರಯೋಗವನ್ನು ಮಾಡಿದರೆ ಪ್ರಹ್ಲಾದರಾಜನಿಗೆ ಏನೂ ಆಗಲಿಲ್ಲ ತಾನೆ, ಹಾಗೆ ನನ್ನನ್ನು ದೇವರು ರಕ್ಷಣೆ ಮಾಡಿದ. ಸೌತ್ಯೇ ವೃತಃ, ಅಂಥ ಕೃಷ್ಣ ಪರಮಾತ್ಮನನ್ನು ಸೌತ್ಯೇ ವೃತಃ, ಬಾರೋ ಸ್ವಲ್ಪ ನನ್ನ ಸಾರಥಿ ಆಗು, ನನ್ನ ಡ್ರೈವರ್ ಆಗು ಅಂತ ಕರ್ಕೊಂಡು ಬಂದೆ. ಸೌತ್ಯೇ ವೃತಃ ಕುಮತಿನ ಆತ್ಮದ ಈಶ್ವರೋ ಮೇ ಯತ್ಪಾದ ಪದ್ಮಮಭವಾಯ ಭಜಂತಿ ಭವ್ಯಾಹ. ಆ ದೇವರ ಒಂದು ಪಾದದ ದರ್ಶನ ಆಗಬೇಕು, ಒಂದು ಕ್ಷಣ ದರ್ಶನ ಆಗಬೇಕು ಅಂತ ಕೋಟಿ 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 ವರ್ಷ ತಪಸ್ಸು ಮಾಡಿ ಒಂದು ಕ್ಷಣ ದೇವರು ಕಂಡ್ರೆ ಸಾಕು ಅಂತ ಒದ್ದಾಡ್ತಾರೆ. ಅಂಥ ದೇವರು ನನ್ನ ಜೊತೆಗಿದ್ದರೆ ಬಾರೋ ಸ್ವಲ್ಪ ಡ್ರೈವಿಂಗ್ ಬಾರೋ ಅಂತ ನಾನು ಕರ್ಕೊಂಡಲ್ಲ ಅಂತ ಬೈದುಕೊಳ್ತಾನೆ. ಕುಮತಿನ ಕರ್ಕೊಂಡೆ, ನಾನು ನೋಡಿ ಏನಿದೆ ಅಷ್ಟು ಕರ್ಕೊಂಡು ಸುಮ್ಮನೆ ಹೋಲಿ, ಏನೋ ಪಾಪ ಹೆಲ್ಪ್ ಮಾಡ್ತಾನೆ, ಅಲೇ ಭಾಳ ನನ್ನ ಕುದುರೆಗೆಲ್ಲ ಶ್ರಮ ಆಗಿದೆಯಪ್ಪ, ಸ್ವಲ್ಪ ನೀರು ಕುಡಿಸು. ಕುದುರೆ ತೊಳಿತಾ ಇದ್ದ, ಕುದುರೆಗೆ ನೀರು ಕುಡಿಸ್ತಿದ್ದ. ಅಂಥ ಸಂದರ್ಭದಲ್ಲಿ ನಾನು ರಥದಿಂದ ಕೆಳಗೆ ನಿಂತರೆ ಎಷ್ಟೊತ್ತು ಬೇಕು ಅವರಿಗೆಲ್ಲ ನನ್ನನ್ನು ಸಂಹಾರ ಮಾಡೋದಕ್ಕೆ, ಒಂದು ಕ್ಷಣದಲ್ಲಿ ಸಂಹಾರ ಮಾಡಬಹುದಾಯಿತು. ಆದರೆ ಕೃಷ್ಣನ ಅನುಗ್ರಹ ಇತ್ತು, ಏನೂ ಆಗಲಿಲ್ಲ ನನಗೆ. ಇಂತಹ ಭಗವಂತ ನನ್ನ ಜೊತೆಗೆ
ಚೇಷ್ಟೆ ಮಾಡ್ತಾ ಇದ್ದ, ಅರ್ಜುನನ ಜೊತೆಗೆ ಚೇಷ್ಟೆ ಮಾಡೋದು ಎಲ್ಲ ಮಾಡ್ತಾಯಿದ್ರು. ಅವನು ಮಾಡ್ತಾಯಿದ್ರು, ಹಾಗಾದರೆ ನಾನು ಅವನು ಗೆಳೆಯ ಅಂತ ಅಂದ್ಕೊಂಡ್ಬಿಟ್ಟೆ. ಸಂಜಲ್ಪಿತಾನಿ ನರದೇವ ಹೃದಯ ಸ್ಪೃಶಾನಿ. ಆ ಕೃಷ್ಣನ ಒಂದೊಂದು ಮಾತು ಇನ್ನೂ ನನ್ನ ಮನಸ್ಸಿನಲ್ಲಿ ನೆನಪಾಗಿ ನೆನಪಾಗಿ ನೋವಾಗ್ತಾ ಇದೆ. ಅರ್ಜುನ ಅಂತ ಕರಿತಿದ್ದ, ಪಾರ್ಥ ಅಂತ ಕರಿತಿದ್ದ, ವಿಜಯ ಅಂತ ಕರಿತಿದ್ದ, ಏನೇನೋ ಕರಿತಿದ್ನಲ್ಲ, ಅದೆಲ್ಲ ಇನ್ನೂ ನೆನಪಾಗ್ತಾ ಇದೆ. ಸಖ್ಯುಸ್ಸಖೇವ ಪಿತೃವತ್ತನುಜಸ್ಯ ಸರ್ವಂ ಶಯ್ಯಾಸನಾಟನ ವಿಕಥನ ಭೋಜನಾದಿಶ್ವೈಕ್ಯಾತ್ ವಯಸ್ಯ ಋಧುಭಾನ್ವಿತಿ ವಿಪ್ರಲಭ. ಮಲ್ಕೋಬೇಕಾದ್ರೆ ಏನು ದೇವರಿಗೆ ಬಿಡೇನೇ ಇಲ್ಲ. ನಾ ಹಾಸ್ಕೊಂಡು ಮಲ್ಕೋತಿದ್ದೆ, ನನ್ನ ಪಕ್ಕ ಬಂದು ಮಲ್ಕೊಂಡ್ಬಿಡ್ತಿದ್ದ. ಊಟಕ್ಕೆ ಜೊತೆಗೆ ಊಟಕ್ಕೆ ಕೊಡೋದು, ಒಂದೇ ತಟ್ಟೆಯಲ್ಲ, ಜೊತೆಗೆ ಊಟಕ್ಕೆ ಕೊಡ್ತಿದ್ದ. ಆಸನ ಆಟನ ಎಲ್ಲಿ ಹೋದರೂ ದೇವರ ಜೊತೆ ಬೇಕೇ ಬೇಕು ನನಗೆ. ಅಷ್ಟು ದೇವರು 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 ಯಾವಾಗಲೂ ನನ್ನ ಜೊತೆ ಇದ್ದ. ಯೋಚನೆ ಮಾಡಿ, ಅರ್ಜುನನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿ, ಏನು ಕಷ್ಟ ಆಗಿರ್ಬೋದು ಅರ್ಜುನನಿಗೆ, ಏನು ಕಷ್ಟ ಆಗಿರ್ಬೋದು. ನಮ್ಮ ಆತ್ಮೀಯರನ್ನು ಕಳೆದುಕೊಂಡಾಗ ನಾವೆಲ್ಲ ದುಃಖ ಪಡ್ತೇವಲ್ಲ, ಎಷ್ಟು ಆತ್ಮೀಯರಿರ್ತಾರೆ, ಏನೋ ವರ್ಷಕ್ಕೊಮ್ಮೆ ಭೇಟಿ ಆಗಿರುತ್ತೆ, ಏನೋ ಬಂಧು ಬಳಗ ಏನೋ ಇರುತ್ತೆ. ಆದರೆ ಕೃಷ್ಣ ಅರ್ಜುನನಿಗೆ ಮಾಡಿದಷ್ಟು ಸಹಾಯ ಮಾಡಿದ ಒಬ್ಬ ಆತ್ಮೀಯ ಅಗಲಿದರೆ ಏನು ನೋವಾಗಿರಬಹುದು ಅರ್ಜುನನಿಗೆ. ಅರ್ಜುನ ಮಹಾಭಕ್ತ, ಹೀಗಾಗಿ ಅಷ್ಟು ದುಃಖವನ್ನು ಪಡ್ತಾ ಇದ್ದಾನೆ. ಸೋಹಂ ನೃಪೇಂದ್ರ ರಹಿತ ಪುರುಷೋತ್ತಮೇನ ಸಖ್ಯಾ ಪ್ರಿಯೇಣ. ಇಂತಹ ಮಹಾಪರಾಕ್ರಮಶಾಲಿ ನಾನು. ಕೃಷ್ಣ ಹೋಗಬೇಕಾದ್ರೆ ಒಂದು ಸಣ್ಣ ಕೆಲಸ ಒಪ್ಪಿಸಿದ್ದ, ಏನಿಲ್ಲ, ನನ್ನ ಹೆಂಡಂದ್ರನ್ನೆಲ್ಲ ಕರ್ಕೊಂಡೋಗಿ ಸುರಕ್ಷಿತ ಮುಟ್ಟಿಸು ಅಂತಂದ. ಅಷ್ಟಾಗಲಿ ನನ್ನ ಕಡೆಗೆ. ಹೆಂಡಂದ್ರನ್ನ ಕರ್ಕೊಂಡು ಬಂದೆ. ದಾರಿಯಲ್ಲಿ ಯಾರ್ಯಾರೋ ಬಂದರು, ಸುಮ್ಮನೆ ಡಾಕುಗಳು, ದಾರಿಯಲ್ಲಿ ಓಡಾಡುವಂತಹ ಕಾಡಿನ ಜನ ಬಂದು ನನ್ನನ್ನು ಸೋಲಿಸಿಬಿಟ್ರು. ಅವರನ್ನೆಲ್ಲ ಅಪಹಾರ ಮಾಡಿಕೊಂಡು ಹೋದರು. ಇಂತಹ ಪರಿಸ್ಥಿತಿ ನನ್ನದು ಕೃಷ್ಣ ಇಲ್ಲದೇ ಇದ್ದರೆ. ಇದು ಅರ್ಜುನನ ಪರಿಸ್ಥಿತಿ ಮಾತ್ರ ಅಲ್ಲ, ನಾವೆಲ್ಲ ಇದನ್ನು ಆಲೋಚನೆ ಮಾಡಬೇಕು. ನಾವು ಅರ್ಜುನರಲ್ಲ, ನಮಗೇನು ಗಾಂಡೀವ ಇಲ್ಲ, ಆದರೆ ನಮಗೇನಿದೆಯೋ, ಏನೂ ಇಲ್ಲದ ಕಲ್ಲಂತೂ ನಾವಲ್ಲವ. ನಮಗೇನೋ ಜ್ಞಾನ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ, ಮಾತಾಡುವ ಶಕ್ತಿ ಇದೆ, ಯುಕ್ತಿ ಇದೆ, ಸೌಂದರ್ಯ ಇದೆ, ನಾವು ಹೇಳಿದ ಮಾತನ್ನು ಜನ ಕೇಳ್ತಾರೆ, ನಾವು ಉದ್ಯೋಗ ಮಾಡ್ತೇವೆ. ಇವೆಲ್ಲವೂ ಕೂಡ ಕೃಷ್ಣನಿಂದ, ದೇವರಿಂದ, ದೇವರಿಂದ ಅಂತನ್ನುವ ಚಿಂತನೆ ಸದಾ ಜಾಗೃತವಾಗಿರಬೇಕು. ಅದನ್ನು ಅರ್ಜುನ ಹೇಳ್ತಾನೆ. ಆದ್ದರಿಂದ ದೇಶಕಾಲಾರ್ಥಯುಕ್ತಾನಿ, ಇಷ್ಟೆಲ್ಲ ಹೇಳಿದ ಮೇಲೆ ಹೃತ್ತಪೋಷಮನಾಂಚ ಹರಂತಿ ಸ್ಮರತಶ್ಚಿತ್ತಂ ಗೋವಿಂದಾಭಿಹತಾನಿ ಮೇ. ಆದ್ದರಿಂದ ಕೃಷ್ಣ ಪರಮಾತ್ಮ ಹೊರಟಿದ್ದಾನೆ ಅಂತಾದ ಮೇಲೆ ಇನ್ನು ನಾವೆಲ್ಲರೂ ಹೊರಡಬೇಕು ಅಂತ ನಿರ್ಧಾರವನ್ನು ಮಾಡಿದ್ದಾರೆ. ನಾವೆಲ್ಲರೂ ಹೊರಡಬೇಕು. ಕೃಷ್ಣ ಪರಮಾತ್ಮ ನೋಡಿ ಅರ್ಜುನನಿಗೆ ಹೇಳ್ತಾರೆ, ಭಾಗವತ ಹೇಳುತ್ತೆ, ಕೃಷ್ಣ ಪರಮಾತ್ಮ ಏನು ಗೀತೆಯನ್ನು ಉಪದೇಶ ಮಾಡಿದ್ನಲ್ಲ, ಅದೆಲ್ಲ ಮರೆತು ಹೋಗಿತ್ತಂತೆ ಅರ್ಜುನನಿಗೆ, ಎಲ್ಲ ಮರೆತು ಬಿಟ್ಟಿದ್ದಂತೆ. ಅರೇ ಅರ್ಜುನ ಮಹಾ ಅಪರೋಕ್ಷ ಜ್ಞಾನಿಯಲ್ರಿ, ಇಂದ್ರ ಅವನು ಹೇಗೆ ಮರೆತ? ಮರೆಯತ್ತೆ ಅಂತಾರೆ ಶ್ರೀಮದಾಚಾರ್ಯರು. ಮರೆಯತ್ತೆ. ಪ್ರಾರಬ್ಧ ಕರ್ಮ ಇದ್ದರೆ, ಎಂಥ ದೊಡ್ಡ ವಿದ್ವಾಂಸನಾಗಿದ್ದರೂ, ಅಪರೋಕ್ಷ ಜ್ಞಾನಿಯಾಗಿದ್ದರೂ ಕೂಡ ಪಾಪ ಪ್ರಾರಬ್ಧ ಇದ್ದರೆ ಭಕ್ತಿಯೂ ಮರೆಯತ್ತೆ, ಜ್ಞಾನವೂ ಹೋಗತ್ತೆ, ದೇವರ ಸ್ಮರಣೆಯೂ ಆಗೋದಿಲ್ಲ. ಮತ್ತೆ ಇವನು ಪ್ರಯತ್ನ ಮಾಡಿ ಆ ಪ್ರಾರಬ್ಧ ಪುಣ್ಯ ಜಾಗೃತವಾದರೆ ಮತ್ತೆ ನೆನಪಾಗತ್ತೆ. ವಾಸುದೇವಾಂಗ್ರಭಿಧ್ಯಾನ ಪರಿಬೃಂಹಿತ ರಮ್ಮಸ, ಬೇಕಾದಷ್ಟು ಇದೆ. ಹಾಗಾಗಿ ಆ ಅರ್ಜುನ ಮತ್ತೆ ಆ ಗೀತೆಯನ್ನು ವಿಶೇಷವಾಗಿ ಸ್ಮರಣೆಯನ್ನು ಮಾಡಿಕೊಂಡು ದುಃಖವನ್ನೆಲ್ಲ ಕಳೆದುಕೊಂಡಿದ್ದಾನೆ. ಆ ದುಃಖವನ್ನು ಕಳೆದುಕೊಂಡ ಮೇಲೆ ಎಲ್ಲರೂ ಕೂಡ ಮಹಾಪ್ರಸ್ಥಾನ ಮಾಡೋಣ ಅಂತ ಹೇಳಿ ಎಲ್ಲ ಪಾಂಡವರು ಮಹಾಪ್ರಸ್ಥಾನವನ್ನು ಮಾಡಿದ್ದಾರೆ. ಉತ್ತರ ದಿಕ್ಕಿಗೆ ಹೋಗಿದ್ದಾರೆ. ಮಹಾಪ್ರಸ್ಥಾನ ಅಂದರೆ ಬೆಟ್ಟ ಹತ್ತಾ ಹೋಗಿಬಿಡೋದು. ಹೋಗ್ತಾ 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 ಉಪವಾಸ ಹತ್ತಾ ಇರೋದು. ಎಲ್ಲಿ ದೇಹಕ್ಕೆ ಆಲಸ್ಯವಾಗಿ, ದೇಹ ಶ್ರಾಂತವಾಗಿ ದೇಹ ತ್ಯಾಗ ಮಾಡ್ತಾರೋ ಅಲ್ಲೇ ದೇಹತ್ಯಾಗವನ್ನು ಮಾಡಿಬಿಡೋದು. ಹಾಗೆ ಎಲ್ಲರೂ ಮಹಾಪ್ರಸ್ಥಾನವನ್ನು ಮಾಡಿ ದೇಹತ್ಯಾಗವನ್ನು ಮಾಡ್ತಾ ಇದ್ದಾರೆ. ಯಶ್ರದ್ಧಯ ಏತದ್ಭಗವತ್ ಪ್ರಯಾಣಂ ಪಾಂಡೋಸ್ಸುತಾನಾಮಪಿ ಸಂಪ್ರಯಾಣಂ ಶೃಣೋತ್ಯಲಂ ಸ್ವಸ್ತ್ಯಯನಂ ಪವಿತ್ರಂ ಲಬ್ಧ್ವಾಹರೋ ಭಕ್ತಿಮುಪೇತಿ ಶಾಂತಿಂ. ಯಾರು ನೋಡಿ ಎಷ್ಟು ವಿಚಿತ್ರ, ಯಾರು ಪಾಂಡವರು ದೇಹತ್ಯಾಗ ಮಾಡಿದ ಈ ಕಥೆಯನ್ನು, ಶ್ರೀಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋದ ಈ ಕಥೆಯನ್ನು ಕೇಳ್ತಾರೋ ಅವರಿಗೆ ಉತ್ತಮವಾದ ಮಂಗಲ ಆಗತ್ತೆ. ಏನ್ರಿ ದೇವರು ಪಾಂಡವರೆಲ್ಲ ಸತ್ತದ ಸುದ್ದಿ ಕೇಳಿ ಏನೋ ಅಮಂಗಲ ಅಂತ ಅನ್ಕೋಬೇಡಿ. ಅವರೆಲ್ಲ ಮಹಾಜ್ಞಾನಿಗಳು, ತಮ್ಮ ತಮ್ಮ ಲೋಕಕ್ಕೆ ಹೋಗಿದ್ದಾರೆ. ಹಾಗಾಗಿ ಆ ವಿಶೇಷವಾದ ಮಂಗಲ ಕಲ್ಯಾಣ ಆಗತ್ತೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಪರೀಕ್ಷಿತನ ಕಥೆಯನ್ನು ಮುಂದುವರೆಸ್ತಾರೆ. ಪರೀಕ್ಷಿತ ಬಹಳ ಉತ್ತಮವಾಗಿ ರಾಜ್ಯಭಾರವನ್ನೆಲ್ಲ ಮಾಡ್ತಾ ಇದ್ದಾನೆ. ಅವನ ಸೋದರ ಮಾವ ಉತ್ತರ ಕುಮಾರ,
ಆ ಸೋದರ ಮಾವನ ಮಗಳು ಇರಾವತಿ ಅಂತ ಇರಾವತಿಯ ಜೊತೆಗೆ ಮದುವೆಯಾಗತ್ತೆ. 4 ಜನ ಮಕ್ಕಳಾಗ್ತಾರೆ, ಜನಮೇಜಯ ಇತ್ಯಾದಿ 4 ಜನ ಮಕ್ಕಳಾಗ್ತಾರೆ. ಅವನೂ ಕೂಡ 3 ಅಶ್ವಮೇಧ ಯಾಗವನ್ನು ಬಹಳ ವೈಭವದಿಂದ ಅಶ್ವಮೇಧ ಯಾಗವನ್ನು ಮಾಡ್ತಾರೆ. ಅಶ್ವಮೇಧ ಯಾಗವನ್ನು ಮಾಡಿದರೆ ದ್ವಾಪರ ಯುಗ, ಕೃತ ಮತ್ತು ತ್ರೇತಾ ದ್ವಾಪರಗಳಲ್ಲಿ ಮಾತ್ರ ಯಜ್ಞಯಾಗಗಳಲ್ಲಿ ದೇವತೆಗಳು ನೇರವಾಗಿ ಬರ್ತಾರೆ. ಈಗ ಆಲ್ರೆಡಿ ಕಲಿಯುಗ ಪ್ರಾರಂಭ ಆಗಿದೆ. ಕೃಷ್ಣ ಪರಮಾತ್ಮ ಭೂಮಿಯನ್ನು ಬಿಟ್ಟ ಮೇಲೆ ಕಲಿಯುಗ ಪ್ರಾರಂಭವಾದಂತೆ ಲೆಕ್ಕ. ಹಾಗಾಗಿ ಈಗ ದೇವತೆಗಳು ಯಜ್ಞದಲ್ಲಿ ಬರೋ ಹಾಗಿಲ್ಲ. ಆದರೆ ಪರೀಕ್ಷಿತ ಯಜ್ಞವನ್ನು ಮಾಡಿದರೆ ಎಲ್ಲ ದೇವತೆಗಳು ಬಂದು ತಾವೇ ಹವಿಸ್ಸನ್ನು ಸ್ವೀಕಾರ ಮಾಡ್ತಾರೆ. ಅಂತಹ ಮಹಾ ಭಗವದ್ಭಕ್ತ. ಆ ಭಗವದ್ಭಕ್ತ ಅವನು ಬೇಕಾದಷ್ಟು ಯಾಗ ಇತ್ಯಾದಿಗಳನ್ನು ಮಾಡ್ತಾ ಇದ್ದಾನೆ. ಎಲ್ಲ ಕಡೆಗೆ ಸಂಚಾರ. ಇವನು ಸಂಚಾರ ಮಾಡಿದರೆ ಏನು ಆನಂದ ಅಂದರೆ ಎಲ್ಲಿ ಹೋದರೂ ಎಲ್ಲರೂ ಅರ್ಜುನ ಕೃಷ್ಣ, ಅರ್ಜುನ ಕೃಷ್ಣ, ಅರ್ಜುನನ ಕಥೆ, ಕೃಷ್ಣನ ಕಥೆ, ಯುಧಿಷ್ಠಿರನ ಕಥೆ ಇವುಗಳನ್ನೇ ಕೇಳಿಸ್ತಾ ಇತ್ತಂತೆ. ಎಲ್ಲಿ ಹೋದರೂ ಅವರ ಬಗ್ಗೆನೇ ಮಾತು. ಇವನಿಗೂ ಆನಂದ. ತನ್ನ ಗುರುಗಳ ಹಿರಿಯರ ಮಾತನ್ನು ಕೇಳಿ ಯಾರ್ಯಾರು ಕೃಷ್ಣನ ಬಗ್ಗೆ ಅರ್ಜುನನ ಬಗ್ಗೆ ವರ್ಣನೆ ಮಾಡ್ತಾ ಇದ್ರೋ ಅವರೆಲ್ಲರಿಗೂ ಬೇಕಾದಷ್ಟು ಸಂಪತ್ತುಗಳನ್ನು ಕೊಡ್ತಿದ್ದಂತೆ ಸಂತೋಷದಿಂದ ಪರೀಕ್ಷಿತ ರಾಜ. ಹೀಗೆ ಹೇಳ್ತಾರೆ. ಆಗ ಶೌನಕಾದಿಗಳಂತಾರೆ, ಪರೀಕ್ಷಿತನ ಕಥೆಯನ್ನು ನೀವು ಹೇಳಿ, ಟೈಮ್ ಆಯಿತು ಅನ್ನಬೇಡಿ, ಎಷ್ಟು ಹೇಳ್ತೀರೋ ನಾವು ಕೇಳ್ತೇವೆ. ಇಲ್ಲರೋ ಮತ್ತು ಭಾಳ ದಿವಸ ಹೇಳಿದ್ರೆ ನೀವೆಲ್ಲ ಸತ್ತು ಹೋದರೆ ಅದಕ್ಕಂತಾರೆ ಸಾಯೋ ಚಾನ್ಸೇ ಇಲ್ಲ. ಇಹೋಪಹೂತೋ ಭಗವಾನ್ ಮೃತ್ಯುಶಾಮಿತ್ರ ಕರ್ಮಣಿ. ನಾವು ಈ ಸತ್ರದಲ್ಲಿ ನರಸಿಂಹದೇವರನ್ನು ಆವಾಹನೆ ಮಾಡಿ ಕೂಡಿಸಿದ್ದೇವೆ. ಎಲ್ಲಿಯವರೆಗೆ ಆ ನರಸಿಂಹದೇವರಿದ್ದಾರೋ ಅಲ್ಲಿಯವರೆಗೆ ಇಲ್ಲಿರೋರು ಯಾರೂ ನಾವು ಸಾಯೋದಿಲ್ಲ. ಏನು ಧೈರ್ಯ ನೋಡಿ ಶೌನಕಾದಿಗಳಿಗೆ. ಇಹೋಪಹೂತೋ ಮೃತ್ಯುಶಾಮಿತ್ಯ ಕರ್ಮಣಿ. ಆ ಮೃತ್ಯುನಾಮಕನಾದ ನರಸಿಂಹ ಎಲ್ಲಿಯವರೆಗೆ ಇಲ್ಲಿದ್ದಾನೋ ನಮ್ಮ ಯಾರಿಗೂ ಮೃತ್ಯು ಬರೋದಿಲ್ಲ, ನೀವು ಹೇಳಿ ಕಥೆಯನ್ನು ಅಂತ ಹೇಳಿದಾಗ ಅವರು ವಿಸ್ತಾರವಾಗಿ ಕಥೆಯನ್ನು ಹೇಳ್ತಾರೆ. ಒಮ್ಮೆ ಈ ಪರೀಕ್ಷಿತ ರಾಜ ಸಂಚಾರವನ್ನು ಮಾಡ್ತಾ ಹೋಗ್ತಾ ಇದ್ದಾನೆ. ಸಂಚಾರವನ್ನು ಮಾಡ್ತಾ ಹೋಗಬೇಕಾದರೆ ಒಂದು ವಿಚಿತ್ರವಾದ ಘಟನೆ ಆಗತ್ತೆ. ಒಂದು ಎತ್ತು, ಒಂದು ಆಕಳು. ಎತ್ತು ಒಂದೇ ಕಾಲಿನ ಮೇಲೆ ನಿಂತಿದೆ, ಆಕಳು ಅಳತಾ ಇದೆ. ಎತ್ತು ಆಕಳಿಗೆ ಕೇಳುತ್ತೆ, ಏನಾಯಿತು, ಯಾಕೆ ಅಳತಾ ಇದ್ದೀಯಾ, ನಿನಗೇನು ಸಮಸ್ಯೆ ಆಗಿದೆ. ಆ ಆಕಳು ಇದು ಪೃಥ್ವಿ, ಭೂಮಿ ಇದು ಆಕಳಿನ ರೂಪದಲ್ಲಿ ನಿಂತಿರುತ್ತೆ. ಎತ್ತು ಇದು ಧರ್ಮ, ಸಾಕ್ಷಾತ್ ಧರ್ಮವೇ ಅಲ್ಲಿ ನಿಂತಿದೆ. ಆ ಕಥೆಯನ್ನು ಮುಂದೆ ಹೇಳ್ತಾರೆ. ಆ ಪೃಥ್ವಿಗೆ ಕೇಳ್ತಾನೆ ಎತ್ತು, ಧರ್ಮ ಕೇಳ್ತಾನೆ, ಯಾಕೆ ಅಳ್ತಾ ಇದ್ದೀಯಾ. ಪಾದೈರ್ನ್ಯೂನಂ ಶೋಚಸಿ ಮೈಕ ಪಾದಂ ಉತಾತ್ಮಾನಂ ವೃಷಲೈರ್ಭೋಕ್ಷಮಾಣಂ. ಯಾಕೆ ಅಳ್ತಾ ಇದ್ದೀಯಮ್ಮ ನೀನು, ನಿನ್ನ ಮೇಲೆ ಈಗ ಕೃಷ್ಣ ಪರಮಾತ್ಮ ಇಲ್ಲ ಅನ್ನೋದಕ್ಕಾಗಿ ದುಃಖ ಆಗ್ತಾ ಇದೆಯಾ, ಅಥವಾ ನನ್ನ 3 ಕಾಲುಗಳು ಹೋಗಿದೆ ಒಂದೇ ಕಾಲು ಇದೆ ಅನ್ನೋದಕ್ಕೆ ದುಃಖ ಆಗ್ತಾ ಇದೆಯಾ, ಅಥವಾ ರಾಜರೆಲ್ಲರೂ ಕೆಟ್ಟು ಹೋಗಿದ್ದಾರೆ ಅನ್ನೋದಕ್ಕೆ ದುಃಖ ಆಗ್ತಾ ಇದೆಯಾ. ಬೇಕಾದಷ್ಟು ಮಾತುಗಳನ್ನೆಲ್ಲ ಕೇಳ್ತಾರೆ. ಯಾವುದಕ್ಕಾಗಿ ನೀನು ಶೋಕವನ್ನು ಪಡ್ತಾ ಇದ್ದಿ ಅಂತ ಕೇಳಿದಾಗ ಆಗ ಅಂತಾಳೆ, ಧರ ನಿನಗೆ ಗೊತ್ತಿಲ್ಲದೆ ಇದ್ದೇನಿದೆಯಪ್ಪ, ಎಲ್ಲ ನಿನಗೆ ಗೊತ್ತಿದೆ. ಸತ್ಯಂ ಶೌಚಂ ದಯಾದಾನಂ ತ್ಯಾಗ ಶಾಂತೋಷ ಆರ್ಜವಂ. ಬೇಕಾದಷ್ಟು ಹೇಳ್ತಾಳೆ. ಭಗವಂತ ನನ್ನನ್ನು ಬಿಟ್ಟಿದ್ದಾನೆ. ಭಗವಂತನ 40 ಗುಣಗಳನ್ನು ಅವಳು ಕೌಂಟ್ ಮಾಡ್ತಾಳೆ. ಭಗವಂತ ಅನಂತ ಗುಣಪೂರ್ಣ, ಆದರೆ 40 ಗುಣಗಳನ್ನು ಹೇಳ್ತಾಳೆ. ಎಲ್ಲವನ್ನು ನಾನು ಹೇಳೋದಿಲ್ಲ, ಬಹಳ ಸುಂದರವಾಗಿದೆ. ಏನು ಭಗವಂತ, ಅಂತಹ ಶ್ರೀಕೃಷ್ಣ ಪರಮಾತ್ಮ ನನ್ನನ್ನು ಬಿಟ್ಟ ಮೇಲೆ ದುಃಖ ಪಡದೆ ಇನ್ನೇನಾಗತ್ತೆ. ಶಮಃ, ಬೇಕಾದಷ್ಟು ಅವನ ಭಗವಂತನ ಗುಣಗಳನ್ನೆಲ್ಲ ಹೇಳ್ತಾಳೆ. ಒಂದು ಗುಣ ಸುಮ್ಮನೆ ತಮಾಷೆಗೆ, ಬಹಳ ಭಗವಂತನ ಅದ್ಭುತವಾದ ಗುಣ ಕೌಶಲ ಅಂತ ಗುಣ. ಆ ಕೌಶಲ ಅಂದರೆ ಏನರ್ಥ ಗೊತ್ತಾ. ಕೌಶಲ ಅಂದರೆ ಒಂದೇ ಬಾರಿಗೆ ಅನೇಕ ಜನರಿಗೆ ಸಮಾಧಾನ ಮಾಡುವಂತಹ ಕೌಶಲ ದೇವರಿಗೆ ಇದೆ. ನಮಗಾಗೋದಿಲ್ಲ. ಒಬ್ಬರನ್ನು ಸಂತೋಷಪಡಿಸ್ಲಿಕ್ಕೆ ಹೋದರೆ ಇನ್ನೊಬ್ಬರನ್ನು ನೋವುಪಡಿಸಬೇಕು. ಹೆಂಡತಿಗೆ ಸಂತೋಷಪಡಿಸಿದರೆ ತಾಯಿಗೆ ನೋವು, ತಾಯಿಗೆ ಸಂತೋಷಪಡಿಸಿದರೆ ಹೆಂಡತಿಗೆ, ಅಣ್ಣನಿಗೆ ಮಾಡಿದರೆ ತಮ್ಮನಿಗೆ ನೋವು, ಅಕ್ಕನಿಗೆ ಮಾಡಿದರೆ ತಂಗಿಗೆ ನೋವು. ಎಲ್ಲರನ್ನೂ ಸಂತೋಷಪಡಿಸೋದಕ್ಕೆ ಚಾನ್ಸೇ ಇಲ್ಲ. ಆದರೆ ದೇವರಲ್ಲಿ ಆ ಕೌಶಲ ಅನ್ನೋ ಗುಣ ಇದೆ. ಅವನು ಎಲ್ಲರನ್ನೂ ಸಮಾಧಾನ ಮಾಡ್ತಾನೆ, ಯಾರಿಗೂ ನೋವು ಕೊಡದೇ ಇದ್ದಂತೆ ಸಮಾಧಾನ ಮಾಡುವ ಗುಣ ದೇವರಿಗಿದೆ ಅಂತ ಅನ್ನೋದಕ್ಕೆ ನಾವೆಲ್ಲ ಬದುಕಿದ್ದೇವೆ. ಇದು ದೇವರ ದೊಡ್ಡ ಗುಣ. ಹೀಗೆ ಬೇಕಾದಷ್ಟು ಗುಣಗಳೆಲ್ಲ ಇದೆ, ವರ್ಣನೆ ಮಾಡೋದಿಲ್ಲ. ತೇನಾಹಂ ಗುಣಪಾತ್ರೇಣ. ಅಂತಹ ಗುಣಗಣಪೂರ್ಣನಾದಂತಹ ಶ್ರೀನಿವಾಸ ಇವತ್ತು ನನ್ನ ಮೇಲೆ ಇಲ್ಲ ಅನ್ನುವುದಕ್ಕಾಗಿ ನನಗೆ ದುಃಖ ಆಗ್ತಾ ಇದೆ. ತಸ್ಯಾಹಮಬ್ಜಕುಲಿಶಾಂಕುಶಕೇತುಕೇತೈ
ಶ್ರೀಮತ್ಪದೈರ್ಭಗವತಃ ಸಮಲಂಕೃತಾಂಗಿ. ನನಗನ್ನಿಸತ್ತೆ ದೇವರು ನನ್ನ ಮೇಲೆ ಓಡಾಡ್ತಾ ಇದ್ನಲ್ಲ, ದೇವರು ನನ್ನ ಮೇಲೆ ಓಡಾಡ್ತಾ ಇದ್ನಲ್ಲ, ನನಗೆ ಸೊಕ್ಕು ಬಂದ್ಬಿಡ್ತು. ಓ ದೇವರು ನನ್ನ ಮೇಲೆ ಇದ್ದಾನೆ, ಭೂಮಿಯ ಮೇಲೆ ಕೃಷ್ಣ ಬಂದಿದ್ದಾನೆ ಅಂತ ಅಹಂಕಾರ ಬಂತೋ ಏನೋ, ಅದಕ್ಕೆ ದೇವರು ನನ್ನನ್ನು ಬಿಟ್ಟು ಹೋದ. ಬಹಳ ನೋವನ್ನು ಮಾಡಿಕೊಳ್ತಾ ಇದ್ದಾರೆ. ಇಷ್ಟರಲ್ಲಿ ಇವರು ಮಾತಾಡ್ತಾ ಇದ್ದಾರೆ. ಒಬ್ಬ ದುಷ್ಟ ರಾಜ, ಭಾರೀ ವಿಚಿತ್ರವಾದ ವೇಷ, ಅವನು ಬಂದು ಈ ಆಕಳುಗಳನ್ನು ಸಂಹಾರ ಮಾಡೋಣ ಅಂತ ಕೈಯಲ್ಲಿ ಖಡ್ಗವಿಟ್ಕೊಂಡು ಸಂಹಾರ ಮಾಡೋದಕ್ಕೆ ಬರ್ತಾ ಇದ್ದಾನೆ. ಅಷ್ಟರಲ್ಲಿ ಪರೀಕ್ಷಿತ ನೋಡಿದ, ನೋಡಿ ಬೈತಾ ಇದ್ದಾನೆ, ಯಾರು ನೀನು, ಯಾಕಿಲ್ಲಿ ಬಂದಿದ್ದೀಯಾ ಅಂತ ಹೇಳಿದಾಗ ಆಕಳಿಗೆ ಸಮಾಧಾನ ಮಾಡ್ತಾನೆ. ನೀನೇನು ಯೋಚನೆ ಮಾಡಬೇಡ, ನಿನ್ನನ್ನು ನಾನು ರಕ್ಷಣೆ ಮಾಡ್ತೇನೆ. ನಾನು ಇರುವವರೆಗೆ ಆಕಳಿಗೆ ಪೀಡೆ ಕೊಡೋದಕ್ಕೆ ಸಾಧ್ಯವೇ ಇಲ್ಲ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಆ ಯಾರು ಹೊಡೆಯೋದಕ್ಕೆ ಬಂದಿದ್ದ ಅವನನ್ನು ಬೈದು ನಿಂದಿಸ್ತಾ ಇದ್ದಾನೆ. ಬೈದು ನಿಲ್ಲಿಸಿ ಹೇಳ್ತಾನೆ, ಕೋ ವೃಶ್ಚತ್ತವ ಪಾದಾಂಸ್ತ್ರೀನ್ ಸೌರಭೇಯ ಚತುಷ್ಪದ. ಮೊದಲು ಈ ಧರ್ಮನಿಗೆ ಕೇಳ್ತಾನೆ, ಯಾರು ನೀನು, ಯಾಕೆ ನಿನಗೆ ನೋವಾಗ್ತಾ ಇದೆ, ಯಾಕೆ ನೀವಿಬ್ಬರು ದುಃಖ ಪಡ್ತಾ ಇದ್ದೀರಿ. ಆಗವನಂತಾನೆ ಧರ್ಮರಾಜ, ಎಲ್ಲ ಬಹಳ ವಿಸ್ತಾರ ಇದೆ, ಸುಂದರವಾದ ಮಾತನ್ನು ಹೇಳ್ತಾನೆ ಧರ್ಮರಾಜ. ಏನು ಹೇಳ್ತಾನೆ ಅಂದರೆ, ಅವನಂತಾನೆ ಯದಧರ್ಮ ನವಯಂ ಕ್ಲೇಶ ಬೀಜಾನಿ ಯತಸ್ಯು ಪುರುಷರ್ಷಭ. ನೋಡಪ್ಪ, ಮನುಷ್ಯನಿಗೆ ದುಃಖ ಯಾಕೆ ಬಂತು ಹೇಳಲಿಕ್ಕೆ ಸಾಧ್ಯವಿಲ್ಲ, ಗೊತ್ತೇ ಆಗೋದಿಲ್ಲ. ನಾವೇನೋ ಹೇಳ್ತೀವಿ, ಯಾಕೆ ದುಃಖ ಬಂತು, ಇಲ್ಲ ಅವನು ನನಗೆ ಬೈದ, ಅವನು ಯಾಕೆ ನನಗೆ ಬೈದ, ಇಲ್ಲ ಅವನಿಗೆ ನನ್ನ ಮೇಲೆ ಸಿಟ್ಟು ಬಂತು, ಯಾಕೆ ಅವನಿಗೆ ನನ್ನ ಮೇಲೆ ಸಿಟ್ಟು ಬಂತು, ಇಲ್ಲ ನಾನೇನೋ ಅಂದೆ, ನೀ ಯಾಕೆ ಅವನಿಗಂದಿ. ನೀವು ಬೆಳೆಸ್ತಾ ಹೋಗಿ, ನೀನು ಅವನಿಗೆ ಇವತ್ತು ಈ ಸಮಯದಲ್ಲಿ ಯಾಕೆ ಬೈದಿ ಹೇಳಿ ನೋಡೋಣ ಕಾರಣ. ಏನು ಕಾರಣ ಹೇಳಲಿಕ್ಕೆ ಬರೋದಿಲ್ಲ. ಬಹಳ ಸುಂದರವಾದ ಮಾತನ್ನು ಹೇಳ್ತಾನೆ, ನವಯಂ ಕ್ಲೇಶ ಬೀಜಾನಿ. ಮನುಷ್ಯನಿಗೆ ದುಃಖ ಯಾಕೆ ಬರುತ್ತೆ ಗೊತ್ತಿಲ್ಲ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ನೀವು ಸಾಂಖ್ಯರನ್ನು ಹೋಗಿ ಕೇಳಿ, ಮನಸ್ಸಿನೇ ಶತ್ರು, ಅದರಿಂದ ದುಃಖ ಬಂದಿದೆ ಅಂತ ಅವರಂತಾರೆ. ಮೀಮಾಂಸಕರಿಗೆ ಹೋಗಿ ಕೇಳಿ, ನಿನ್ನ ಪೂರ್ವ ಪುಣ್ಯ, ನಿನ್ನ ಪೂರ್ವ ಕರ್ಮದಿಂದ ಬಂದಿದೆ ಅಂತ ಅವರಂತಾರೆ. ವೈದಿಕರಿಗೆ ಹೋಗಿ ಕೇಳಿ, ಎಲ್ಲವೂ ದೇವರಿಂದ ಆಗಿದೆ ಅಂತ ಅವರು ಹೇಳ್ತಾರೆ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ನೀನೇ ತಿಳಿದುಕೋ ಅಂತ ಪರೀಕ್ಷಿತನಿಗೆ ಆ ಧರ್ಮ ಹೇಳಿದಾಗ ಪರೀಕ್ಷಿತ ಗೊತ್ತಾಗತ್ತೆ, ನೀನು ಧರ್ಮ, ನಿನಗೆ 4 ಕಾಲುಗಳು, ಸತ್ಯ, ಶೌಚ, ದಯ ಮತ್ತು ತಪಸ್ಸು ಅಂತ. ಆ 4 ಕಾಲುಗಳಲ್ಲಿ ತಪಸ್ಸು, ಶೌಚ, ದಯ ಅನ್ನುವ 3 ಕಾಲು ಹೋಗಿಬಿಟ್ಟಿದೆ. ಉಳಿದದ್ದು ಒಂದೇ ಒಂದು ಕಾಲು, ಸತ್ಯ ಅನ್ನುವ 1 ಕಾಲು ಮಾತ್ರ ನಿನಗೆ ಉಳಿದಿದೆ. ಆದ್ದರಿಂದ ಇಲ್ಲಿ ಬಂದವನು ಕಲಿ ನಿನ್ನನ್ನು ಪೀಡೆಗೊಳಿಸ್ತಾ ಇದ್ದಾನೆ ಅಂತ ಹೇಳಿದಾಗ ಸರಿ ಅಂತ ಆ ಕಲಿಯ ನಿಗ್ರಹವನ್ನು ಮಾಡ್ತಾನೆ. ಕಲಿಯನ್ನು ಓಡಿಸಬೇಕು ಅಂತ ಹೇಳಿ ಒಂದೇ ಮಾತು ಹೇಳ್ತಾನೆ, ನಾನಿರೋವರೆಗೂ ನೀನು ಬರೋ ಹಾಗಿಲ್ಲ, ಹೋಗ್ ಅಂತ ಕಲಿಯನ್ನು ಬೈದು ಕಳಿಸ್ತಾನೆ. ಬರಲೇಬೇಡ ನೀನು ಅಂತ ಹೇಳಿದಾಗ ಕಲಿ ಅಂತಾನೆ, ಏನು ಸ್ವಾಮಿ ಹಾಗೆಲ್ಲ ಅಂದರೆ ನಡೆಯೋದಿಲ್ಲ, ಇದು ನನ್ನ ಕಾಲ, ದೇವರು ನನ್ನನ್ನು ಈ ಕಾಲದಲ್ಲಿ ಕಳಿಸಿದ್ದಾನೆ, ನನ್ನ ಕಾಲ, ನಾನು ಕೆಲಸ ಮಾಡಬೇಕು ಅಂತ ಹೇಳಿದಾಗ ಆಗಲಿ ಅಂತ ಒಪ್ಪಿಕೊಂಡನಂತೆ. ಇದಕ್ಕೆ ಕಾರಣವನ್ನು ಮೊದಲನೇ ದಿನವೇ ನಾವು ತಿಳಿದಿದ್ದೇವೆ. ಯಾಕೆ ಒಪ್ಪಿಕೊಂಡ ಪರೀಕ್ಷಿತ? ಅವತ್ತೇ ಆರಾಮ್ ಸಾಯಿಸಿಬಿಟ್ಟಿದ್ರೆ ಆ ಕಲಿಯನ್ನು ನಾವೆಲ್ಲ ಇವತ್ತು ಆರಾಮಾಗಿ ಮೋಕ್ಷದಲ್ಲಿ ಇರ್ತಾ ಇದ್ವಿ, ಹೌದು ಅಲ್ವೋ? ಯಾಕಿಷ್ಟು ಈ ಕಲಿಕಾಲದಲ್ಲಿ ಒದ್ದಾಡ್ತಾ ಇದ್ವಿ? ಆದರೆ ಹಾಗಲ್ಲ, ಭಾಗವತ ಹೇಳುತ್ತೆ, ಕಲಿಯನ್ನು ಉಳಿಸಿದ. ಯಾಕೆ ಉಳಿಸಿದ ಅಂದರೆ, ನಾವೆಲ್ಲ ಈಗೇನು ಮಾಡ್ತಾ ಇದ್ದೇವೆ ನೋಡಿ, ರಾಮ 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 ಜಪ ಮಾಡ್ತೇವೆ, ಪುಣ್ಯ ಬರುತ್ತೆ. ಒಂದೇ ಪ್ರದಕ್ಷಿಣೆ ಹಾಕಿದರೆ ಸಾಕು, 100 ಗಾಯತ್ರಿ ಜಪ ಮಾಡಿದರೆ ಸಾಕು, 1 ದಿನ ಶನೈಶ್ಚರ ಹೋಮ ಮಾಡಿದರೆ ಸಾಕು, ಫಲ ಕೊಡ್ತಾನೆ ದೇವರು. 1,00,000 ಕೋಟಿ ಗಾಯತ್ರಿ ಜಪ ಮಾಡಿ ಅಂತಂದಲ್ಲ. ಆ ಎಲ್ಲ ಲಾಭ ಕಲಿಯುಗದಲ್ಲಿ. ಕಲಿಯುಗದ ದೊಡ್ಡ ಲಾಭ ಏನು ಅಂದರೆ, ದೇವರ ನಾಮಸ್ಮರಣದಿಂದಲೇ ಪಾಪಗಳನ್ನು ಕಳೆದುಕೊಳ್ಳಬಹುದು. ಈ ಒಂದು ಲೋಭ ಪರೀಕ್ಷಿತನಿಗೆ ಇತ್ತು. ಹಾಗಾಗಿ ಕಲಿಯನ್ನು ಬರೋದಕ್ಕೆ ಬಿಟ್ಟಿದ್ದಾನೆ, ಕಲಿ ಪ್ರವೇಶ ಮಾಡಿದ್ದಾನೆ. ಸರಿ, ನಾನು ಹೋಗೋದಿಲ್ಲ ಅಂದಮೇಲೆ ನೀನು ಎಲ್ಲಿರುವಂತೆ ಅಲ್ಲಿ ನಾನು ಇರ್ತೇನೆ ಅಂತ ಹೇಳಿದಾಗ 4 ಸ್ಥಾನಗಳನ್ನು ಕೊಡ್ತಾನೆ. ದ್ಯೂತಂ, ಪಾನಂ, ಸ್ತ್ರೀಯ, ಸೂನಾ. ಎಲ್ಲಿ ದ್ಯೂತ, ಮೋಸದ ದ್ಯೂತ ಇದೆ ಅಲ್ಲಿ ನೀನು ಇರು. ಪಾನ ಮಾಡುವಲ್ಲಿ ಇರು. ದುಷ್ಟ ಸ್ತ್ರೀಯರು ಎಲ್ಲಿರ್ತಾರೋ ಅಲ್ಲಿ ಇರು. ಸೂನ, ಎಲ್ಲಿ ಹಿಂಸಾಸ್ಥಾನಗಳು ಇದೆಯೋ ಅಲ್ಲಿ ನೀನು ಇರಬೇಕು ಅಂತ ಹೇಳಿದಾಗ ಆಗಲಿ ಅಂತ ಒಪ್ಪಿಕೊಳ್ತಾನೆ. ಆದರೆ ಇನ್ನೊಂದು ಸ್ವಲ್ಪ
ನೆಗೋಷಿಯೇಟ್ ಮಾಡ್ತಾನೆ, ಕಲಿ, ಇನ್ನೊಂದೇನಾದರೂ ಕೊಟ್ಬಿಡು, ಇನ್ನೊಂದೇನಾದರೂ ಕೊಡು. ಇವೆಲ್ಲ ಏನು ಯೂಸ್ ಇಲ್ಲ. ಯಾಕೆ ಅಂದರೆ ಈ ಸಜ್ಜನರು ದ್ಯೂತನೂ ಆಡೋದಿಲ್ಲ, ಇವರೆಲ್ಲ ಮಡಿಯಲ್ಲಿ ಕೂತು ಬಿಟ್ಟಿರ್ತಾರೆ, ಪಾನ ಮಾಡೋ ಪ್ರಸಕ್ತಿ ಇಲ್ಲ, ದುಷ್ಟ ಸ್ತ್ರೀಯರ ಹತ್ರ ಹೋಗೋದಿಲ್ಲ. ಇನ್ನು ಉಳಿದದ್ದು ಸೂನ ಹಿಂಸಾಸ್ಥಾನಕ್ಕೆ ಹೋಗಿ ಆಕಳನ್ನು ಕಡಿ, ಕುರಿಯನ್ನು ಕಡಿ, ನಮಗೆ ಮಾಡಿ ಗೊತ್ತಿಲ್ಲ. ಹಾಗಾದರೆ ಇವರಲ್ಲೆಲ್ಲ ಹೆಂಗೆ ಹೋಗೋದು ನಾನು, ನಿಮ್ಮಲ್ಲೆಲ್ಲ ಹೇಗೆ ಹೋಗೋದು? ಅದಕ್ಕೆ ಇನ್ನೊಂದು ಸ್ಥಾನವನ್ನು ಕೊಡು ಅಂತ ಕೇಳಿದಾಗ, ಜಾತರೂಪ ಮದಾತ್ ಪ್ರಭು, ಬಂಗಾರದಲ್ಲಿ ನೀನು ಇರು ಅಂತ ಹೇಳಿದಾಗ ಬಂಗಾರದಲ್ಲಿ ಪ್ರವೇಶ ಮಾಡ್ತಾನೆ. ಅವನು ಆ ಕಡೆಗೆ ಹೋದ ಮೇಲೆ ಈ ಕಡೆಗೆ ಇವನು ಸಂಚಾರವನ್ನು ಮಾಡ್ತಾ ಬಂದಿದ್ದಾನೆ. ಮಧ್ಯಾಹ್ನ ಬಿಸಿಲಾಗಿದೆ, ಭಾರೀ ಬಿಸಿಲಿನಲ್ಲಿ ಬರ್ತಾ ಇದ್ದಾನೆ. ಬಿಸಿಲಿನಲ್ಲಿ ಬರುವ ಸಂದರ್ಭದಲ್ಲಿ ಒಂದು ಆಶ್ರಮಕ್ಕೆ ಬಂದಿದ್ದಾನೆ, ಶಮೀಕ ಋಷಿಗಳ ಆಶ್ರಮಕ್ಕೆ. ಶಮೀಕ ಋಷಿಗಳ ಆಶ್ರಮಕ್ಕೆ ಬಂದರೆ ಯಾವತ್ತೂ ಇಲ್ಲದೇ ಇರುವ ಬಾಯಾರಿಕೆ ಅವತ್ತಾಗಿದೆ ನೋಡಿ. ಎಲ್ಲ ದೇವರ ವಿಚಿತ್ರವಾದ ಸಂಕಲ್ಪ. ಏನು ಪರೀಕ್ಷಿತ, ಏನು ಸಾಮಾನ್ಯ ನಿಮ್ಮ ಹಾಗ ಒಂದು ಉಪವಾಸ ಮಾಡಿದರೆ ಅಯ್ಯೋ ಅಂತ ಅಳೋದಕ್ಕೆ, ಎಂಥ ದೊಡ್ಡ ಚಕ್ರವರ್ತಿ ಅವನು. ಆದರೆ ದೇವರ ಸಂಕಲ್ಪ ವಿಚಿತ್ರ. ಅಭೂತಪೂರ್ವ ಸಹಸಾಕ್ಷುತ್, ಎಂದೆಂದೂ ಅವನ ಜೀವನದಲ್ಲಿ ಅಷ್ಟು ಹಸಿವೆ ಆಗಿರಲಿಲ್ಲ, ಅಷ್ಟು ನೀರಡಿಕೆ ಆಗಿರಲಿಲ್ಲ. ಅವತ್ತು ಇದ್ದಕ್ಕಿದ್ದ ಹಾಗೆ ಹಸಿವೆ ನೀರಡಿಕೆಗಳಾಗಿವೆ. ಅಲ್ಲಿ ಬಂದಿದ್ದಾನೆ, ಆಶ್ರಮಕ್ಕೆ ಬಂದಿದ್ದಾನೆ. ಯಾರು ಸಾಮಾನ್ಯವಾಗಿ ಆಶ್ರಮಕ್ಕೆ ಬಂದರೆ 3 ಕಂಪಲ್ಸರಿ ಮಾಡಬೇಕು ಅಂತಿದೆ. ಬಂದ ಕೂಡಲೇ ಮಾತು, ಆಸನ, ನೀರು 3 ಕೊಡಬೇಕು. 3 ಸಿಗಲಿಲ್ಲ ಅಲ್ಲಿ. ನೋಡ್ತಾನೆ ಆ ಕಡೆ ಈ ಕಡೆಗೆ. ಈ ಶಮೀಕ ಋಷಿಗಳು ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದಾರೆ. ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದಾಗ ಬ್ರಾಹ್ಮಣಂ ಪ್ರತ್ಯಭೂತ್ ಬ್ರಹ್ಮನ್ ಮತ್ಸರೋ ಮನ್ಯುರೇವಚ, ಭಾರಿ ಸಿಟ್ಟು ಬಂತು, ಮತ್ಸರ ಬಂತಂತೆ. ಮಾತ್ಸರ್ಯ ಅಂದರೆ ಏನು? ಶ್ರೀಮದಾಚಾರ್ಯ ಹೇಳ್ತಾರೆ ಭಾಳ ಸುಂದರವಾಗಿ. ಮಾತ್ಸರ್ಯ ಅಂದರೆ ಮಧ್ವಶೋನಾಯಂ, ನನ್ನಂಥ ರಾಜ ಬಂದರು, ನನ್ನ ಮಾತು ಇವನು ನೋಡ್ತಾ ಇಲ್ಲ, ನನ್ನನ್ನು ಎದ್ದು ನಿಂತು ಗೌರವಿಸ್ತಾ ಇಲ್ಲ. ಈ ಮತ್ಸರ ಇದೆ ನೋಡಿ, ಇದು ಬಹಳ ಡೇಂಜರ್ ಮನುಷ್ಯನಿಗೆ. ತಾನು ತನ್ನದೇ ಆದ ಏನೋ ಒಂದು ಔರ ಬೆಳೆಸಿಕೊಂಡು ನಾನು ಭಾರೀ ದೊಡ್ಡವನು ಅಂತ ಅಂದ್ಕೊಂಡು ಬಿಟ್ಟಿರ್ತಾನೆ. ಇಲ್ಲಿ ಬೆಂಗಳೂರಿನಲ್ಲಿ ನಾವು ಬಹಳ ದೊಡ್ಡವರು, ನಾವು ಇನ್ನೊಂದು ಯಾವುದೋ ಊರಿಗೆ ಹೋದರೆ ನಮ್ಗೆ ಯಾರು ಮರ್ಯಾದೆ ಕೊಡ್ತಾರೆ? ಯಾರೂ ಮರ್ಯಾದೆ ಕೊಡೋದಿಲ್ಲ. ಹಾಗೆ ಈ ರಾಜ ಇವನು ನನ್ನ ವಶನಲ್ಲ ಅನ್ನೋದಕ್ಕೆ ಸಿಟ್ಟು ಬಂದಿದೆ. ಅಲ್ಲಿ ಸತ್ತಂತಹ ಒಂದು ಹಾವನ್ನು ಅವನ ಕೊರಳಿನಲ್ಲಿ ಹಾಕಿದ್ದಾನೆ. ಕೊರಳನ್ನು ಹಾಕಿ ಓಡಿ ಬಂದೇ ಬಿಟ್ಟ ಈ ಕಡೆಗೆ ಬರ್ತಾ ಇದ್ದಾನೆ. ಬರುವ ಸಂದರ್ಭದಲ್ಲಿ ದಾರಿಯಲ್ಲಿ ಅವನ ತಲೆಯಲ್ಲಿ ವಿಚಾರ ಏನು, ಅವನು ನಾಟಕ ಮಾಡ್ತಾ ಇದ್ನ, ನಿಜವಾಗಿ ಸಮಾಧಿಯಲ್ಲಿದ್ನ ಅಂತ ಮನಸ್ಸಿನೆಲ್ಲ ಆಲೋಚನೆ ಮಾಡ್ತಾ ಈ ಕಡೆಗೆ ಅವನು ವಾಪಸ್ ಹೋಗಿದ್ದಾನೆ. ಆ ಶಮೀಕ ಋಷಿಗಳ ಮಗ ಶೃಂಗಿ ಬ್ರಹ್ಮಚಾರಿ, ಚಿಕ್ಕ ಹುಡುಗ, ಅವನಿಗೆ ಸುದ್ದಿ ಗೊತ್ತಾಗಿದೆ. ಗೆಳೆಯಂದಿರೆಲ್ಲ ಹೋಗಿ ಹೇಳಿದ್ದಾರೆ. ಭಾರಿ ಸಿಟ್ಟು ಬಂತು ಶೃಂಗಿಗೆ. ಕೈಯಲ್ಲಿ ನೀರು ತೆಗೆದುಕೊಂಡದ್ದೇನೆ ಭಾರಿ ಸೊಕ್ಕು ಬಂದಿದೆ. ನಮ್ಮ ಮನೆಯ ಬಾಗಿಲು ಕಾಯಬೇಕಾದವರು ಇವರೆಲ್ಲ ಕ್ಷತ್ರಿಯರು, ಕೃಷ್ಣ ಹೋದ, ಅರ್ಜುನ ಹೋದ ಅನ್ನೋದಕ್ಕೆ ಸೊಕ್ಕು ಬಂದಿದೆ ಇವರಿಗೆ ಹೇಳಿ ಶಾಪವನ್ನು ಕೊಟ್ಟು, ಇನ್ನು 7 ದಿನಕ್ಕೆ ತಕ್ಷಕನಿಂದ ಕಚ್ಚಿಸಿಕೊಂಡು ಇವನು ಸಾಯಲಿ ಅಂತ ಶಾಪವನ್ನು ಕೊಟ್ಟು ಬಿಟ್ಟಿದ್ದಾನೆ. ಶಾಪವನ್ನು ಕೊಟ್ಟ ಕೂಡಲೇ ಅಪ್ಪನಿಗೆ ಗೊತ್ತಾಯಿತು. ಅಪ್ಪನಿಗೆ ಗೊತ್ತಾಗಿ ಅಪ್ಪ ಬೈತಾ ಇದ್ದಾರೆ, ಶಮೀಕ ಋಷಿಗಳು ಯಾಕಪ್ಪ ಹೀಗೆ ಮಾಡಿದಿ, ಸರ್ವತಾ ಹಾಗೆ ಮಾಡಬಾರದು. ಆ ಕ್ಷತ್ರಿಯರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಅನ್ನೋದಕ್ಕೇನೆ ನಾವು ರಾಜ್ಯಭಾರವನ್ನು ಮಾಡಿಕೊಂಡು ಸುಕ್ಷೇಮವಾಗಿ ಆರಾಮಾಗಿ ಇರೋದಕ್ಕೆ ಸಾಧ್ಯ. ಅಂಥವರಿಗೆಲ್ಲ ನೀನು ಶಾಪ ಕೊಡಬಾರ್ದು, ಅದರಲ್ಲೂ ಕೂಡ ವಿಷ್ಣು ಭಕ್ತ ಅವನಿಗೆ ಶಾಪವನ್ನು ಕೊಡಬಾರ್ದಾಗಿತ್ತು ಅಂತ ಬೇಕಾದಷ್ಟು ಬೈತಾನೆ. ಈ ಕಡೆಗೆ ರಾಜ ಮನೆಗೆ ಬಂದ ಕೂಡಲೇ ಇನ್ನೇನು ಮಾಡಲಿಲ್ಲ. ಅವನಂತಾನೆ, ಧ್ರುವಂ ತಥೋ ಮೇ ಕೃತದೇವ ಹೇಳನ ದುರತ್ಯಯಂ ವ್ಯಸನಂ ನಾತಿ ದೀರ್ಘಾತ್ ತದಸ್ತು ಕಾಮಂ ಅಘನಿಷ್ಕೃತಾಯ ಮೇ ಯಥಾನ ಕುರ್ಯಾಂ ಪುನರೇವ ಮದ್ಧ. ಅವನು ದೇವರ ಎದುರಿಗೆ ಬಂದು ನಮಸ್ಕಾರ ಮಾಡಿ ತುಪ್ಪದ ದೀಪ ಹಚ್ಚಿ ಕೇಳಿಕೊಂಡದ್ದೇನು ಅಂದರೆ, ನಾನು ಮಾಡಿದ ಈ ಅಪರಾಧಕ್ಕೆ ಬೇಗನೆ ನನಗೆ ಶಿಕ್ಷೆ ಆಗಲಿ, ಇನ್ನೊಮ್ಮೆ ನಾನು ಹಿಂಗೆ ಮಾಡಿರಬಾರ್ದು, ಇನ್ನೊಮ್ಮೆ ನಾನು ಹೀಗೆ ಮಾಡಬಾರ್ದು. ಬೇಗನೆ ಯಾವತ್ತೋ ಶಿಕ್ಷೆ ಆದರೆ ನಮಗೆ ಗೊತ್ತೂ ಆಗೋದಿಲ್ಲ, ಯಾವ ಪಾಪಕ್ಕೆ ನನಗೆ ಶಿಕ್ಷೆ ಆಯಿತು ಅಂತ ಗೊತ್ತಾಗೋದಿಲ್ಲ. ನಾವು ಇವತ್ತೊಂದೇನೋ ಕೆಟ್ಟ ಕೆಲಸ ಮಾಡಿರ್ತೇವೆ, ಈ ಕೆಟ್ಟ ಕೆಲಸಕ್ಕೆ ಇನ್ನೊಂದು 15 ವರ್ಷ ಬಿಟ್ಟು ಯಾರೋ ಬಂದು ಬೈದರೆ ನಮಗೇನು ಗೊತ್ತಾಗತ್ತೆ? ಯಾವಾಗ ಕೆಟ್ಟ ಕೆಲಸ ಮಾಡ್ತೇವೋ ಹಾಗೇ ಶಿಕ್ಷೆ ಆದರೆ ಮಕ್ಕಳಿಗೆ ನಾನು ಮಾಡಿದ್ದು ತಪ್ಪು ಅಂತ ಗೊತ್ತಾಗತ್ತೆ. ಹಾಗೆ ಪರೀಕ್ಷಿತ್ ಅಂತಾನೆ, ತದಸ್ತು ಕಾಮಂ ಅಘನಿಷ್ಕೃತಾಯ, ಬೇಗ ನನಗೆ ಶಿಕ್ಷೆ ಆಗಲಿ, ದೇವರು ನನಗೆ ಶಿಕ್ಷೆಯನ್ನು ಕೊಡಬೇಕು. ಭಗವಂತ ಯಾರು ಸಜ್ಜನರು ನೋಡಿ ಅವರಿಗೆ ಶಿಕ್ಷೆಯನ್ನು ಬೇಗ ಕೊಡ್ತಾನೆ, ಸಜ್ಜನರಿಗೆ ಶಿಕ್ಷೆಯನ್ನು ಬೇಗ ಕೊಡ್ತಾನೆ, ದುರ್ಜನರಿಗೆ ಶಿಕ್ಷೆಯನ್ನು ಕೊಡೋದೇ ಇಲ್ಲ. ಮಾಡಿ ಮಜಾ ಅಂತಾನೆ. ಏನು ಮಾಡ್ತೀವಿ? ಆಕಳನ್ನು ಸಾಯಿಸ್ತೀವ, ಸಾಯಿಸು. ಬ್ರಾಹ್ಮಣರನ್ನು ಹತ್ಯೆ ಮಾಡ್ತೀಯ, ಮಾಡು. ಏನು ಮಾಡ್ತೀಯೋ ಮಾಡು ಅಂತಾನೆ. ಯಾಕೆಂದ್ರೆ ಅವನಿಗೇನಾಗೋದಿದೆ, ಮಾಡು, ನಿನ್ನ ಪಾಪ ಬೆಳೆಯುತ್ತೆ.
ಆದರೆ ಯಾರಾದರೂ ಒಬ್ಬ ಸಜ್ಜನರು ತಪ್ಪು ಮಾಡಿದರೆ ಆಗಿಂದಾಗ ಶಿಕ್ಷೆ ಕೊಡ್ತಾನೆ, ಆಗಿಂದಾಗ ಶಿಕ್ಷೆ ಕೊಡ್ತಾನೆ. ಇದು ದೇವರ ಕಾರುಣ್ಯ. ದೇವರು ಶಿಕ್ಷೆ ಕೊಡ್ತಾನೆ ಅಂತ ದುಃಖ ಪಡೋದಲ್ಲ, ದೇವರು ಶಿಕ್ಷೆ ಕೊಟ್ಟು ನಮ್ಮನ್ನು ತಿದ್ದುತ್ತಾನೆ ಅಂತ ಸಂತೋಷವನ್ನು ಪಡಬೇಕು. ತದಸ್ತು ಕಾಮಂ ಅಘನಿಷ್ಕೃತಾಯ ಅದ್ಯೈವ ರಾಜ್ಯಂ. ಎಲ್ಲ ಸುಟ್ಟು ಹೋಗಲಿ, ಎಲ್ಲವೂ ಸುಟ್ಟು ಹೋದರೂ ಚಿಂತೆ ಇಲ್ಲ, ಆ ಪಾಪ ನನ್ನಿಂದ ಹೋಗಬೇಕು ಅಂತ ಬೇಕಾದಷ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾನೆ. ಆಗಿಂದಾಗ ನಿರ್ಧಾರ ಮಾಡಿದ, ಏನು ಯೋಚನೆ ಮಾಡಲಿಲ್ಲ. ಯಾವ ಬ್ರಾಹ್ಮಣರನ್ನು ಕರೆದು ಮುಹೂರ್ತ ಕೇಳಿ ಏನು ಮಾಡಲಿಲ್ಲ. ಸೀದಾ ಎಲ್ಲವನ್ನು ಕೃಷ್ಣಾರ್ಪಣ ಅಂತ ತ್ಯಾಗ ಮಾಡಿದ, ಜನಮೇಜಯನಿಗೆ ಒಪ್ಪಿಸಿದ. ಗಂಗಾ ನದಿ ದಂಡೆಗೆ ಹೋಗಿ ಪ್ರಾಯೋಪವೇಶಕ್ಕೆ ಕೂತಿದ್ದಾನೆ. ಪ್ರಾಣ ಹೋಗುವವರೆಗೂ ನಾನು ಇಲ್ಲೇ ಕೂಡ್ತೇನೆ ಅಂತ ಹೇಳಿ ಪ್ರಾಯೋಪವೇಶಕ್ಕೆ ಕೂತಿದ್ದಾನೆ. ಪರೀಕ್ಷಿತ್ ರಾಜ ಪ್ರಾಯೋಪವೇಶಕ್ಕೆ ಕೂತಿದ್ದಾನೆ. ಎಂಥ ಚಕ್ರವರ್ತಿ, ಅರ್ಜುನನ ಮೊಮ್ಮಗ, ಕೃಷ್ಣನ ಅತ್ಯಂತ ಆತ್ಮೀಯ. ಅಂತಹ ಪರೀಕ್ಷಿತ್ ರಾಜ ಇಷ್ಟೆಲ್ಲ ಸಮೃದ್ಧವಾದ ರಾಜ್ಯ ಇದ್ದಾಗಲೂ ಎಲ್ಲವನ್ನೂ ತ್ಯಾಗ ಮಾಡಿ ಗಂಗಾ ನದಿಯ ದಂಡೆಯ ಮೇಲೆ ಪ್ರಾಯೋಪವೇಶಕ್ಕೆ ಕೂತಿದ್ದಾನೆ ಅಂದರೆ ಏನೋ ದೊಡ್ಡ ಘಟನೆ ಆಗತ್ತೆ ಇಲ್ಲಿ ಅಂತ ಹೇಳಿ ಎಲ್ಲರೂ ಬಂದಿದ್ದಾರೆ. ಅತ್ರಿ, ವಸಿಷ್ಠ, ಚವನ, ಶರದ್ವಾನ್ ಎಲ್ಲ ಋಷಿಗಳ ತಂಡ ಅಲ್ಲಿ ಬಂದಿದೆ. ಶ್ರೀಕೃಷ್ಣಾರ್ಪಣಮಸ್ತು.